ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಒಂದು ಕಡೆ ಮದರ್ ಆಫ್ ಆಲ್ ಡೀಲ್ಸ್, ಇನ್ನೊಂದು ಕಡೆ ಫಾದರ್ ಆಫ್ ಆಲ್ ಡೀಲ್ಸ್. ಇದರ ನಡುವೆ ಈ ಮದರ್ ಆಫ್ ಆಲ್ ಡೀಲ್ಸ್ ಆಗಿದ್ದು ಯಾರ ವಿರುದ್ಧ, ಯಾರ ಜೊತೆಗೆ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಆಯಿತು. ಯುರೋಪಿನ ಒಂದು 27 ದೇಶಗಳು ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಅಂತಾದ ಮೇಲೆ ಕೆಲ ಕಾಲ ಮುನಿಸಿಕೊಂಡಿದ್ದ ಅಥವಾ ಮುನಿಸಿಕೊಂಡಂತೆ ನಟಿಸಿದ್ದಂತಹ ನಟನಾ ಚತುರ ಅಂತಲೇ ಕರೆಯಬಹುದಾದಂತಹ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು, ಇಲ್ಲ ಮೋದಿ ನನಗೆ ಒಳ್ಳೆ ಫ್ರೆಂಡ್ ಅಂತ ಹೇಳಿ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿ ಒಂದು ಒಪ್ಪಂದಕ್ಕೆ ಇದೀಗ ಬಂದಿದ್ದಾರೆ. ನೋಡಿ, ಮದರ್ ಆಫ್ ಆಲ್ ಡೀಲ್ಸ್ ಇದೆಯಲ್ಲ, ಅದರ ಸ್ಟೇಟಸ್ ಏನು ಅಂತ ನೋಡಿದ್ರೆ ಅದು ಸಹಿ ಬಿದ್ದಿರ್ತಕ್ಕಂಥ ಒಪ್ಪಂದ. ಒಂದು ಸುಮಾರು 27 ದೇಶಗಳು, ಯುರೋಪಿನ ದೇಶಗಳು ಭಾರತ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಆದರೆ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾ ಇದ್ದಾರಲ್ಲ, ಇದು ಇನ್ನೂ ರಾಜಕೀಯ ಸೂಚನೆ ಅಂತ ಇದನ್ನು ಭಾವಿಸಬೇಕೇ ಹೊರತು ಯಾವುದೇ ಕಾರಣಕ್ಕೂ ಭಾರತ ಮತ್ತು ಅಮೆರಿಕದ ನಡುವೆ ಈ ಒಪ್ಪಂದಕ್ಕೆ ಸೈನ್ ಬಿದ್ದಿಲ್ಲ. ಆಯಿತು, ಈ ಥರದೊಂದು ಮಾತು ಹೇಳಿದ ತಕ್ಷಣ ಚಿನ್ನ ಬೆಳ್ಳಿಯಲ್ಲಿ ಒಂದಷ್ಟು ಏರುಪೇರುಗಳಾದವು, ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು. ಇದು ಎಲ್ಲವೂ ಕೂಡ ಒಂದು ಹಂತಕ್ಕೆ ಕ್ಷಣಿಕ ಅಂತ ಭಾವಿಸಬಹುದಾಗುತ್ತಾ? ದೊಡ್ಡವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಟ್ರಂಪ್ ಮಾಡಿರ್ತಕ್ಕಂಥ ಪೋಸ್ಟ್ಗೂ ನರೇಂದ್ರ ಮೋದಿಯವರು ಮಾಡುವಂಥ ಪೋಸ್ಟ್ಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಪಿಯೂಷ್ ಗೋಯಲ್ ಅವರು ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಒಪ್ಪಂದ ನಾನು ಇದೀಗ ಒಪ್ಕೊಳ್ಳೋಕ್ಕಾಗಲ್ಲ. ಕಾರಣ, ಈ ಥರ ನಾನು 18%ಗೆ ಟ್ಯಾಕ್ಸನ್ನು ಭಾರತಕ್ಕೆ ಇಳಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಈ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಕಡಿಮೆ, ಚೀನಾಗಿಂತ ಭಾರತಕ್ಕೆ ಟ್ಯಾಕ್ಸ್ ಕಡಿಮೆ, ಬಾಂಗ್ಲಾಗಿಂತ ಕಡಿಮೆ ಅಂಥೇಳಿ ಅಮೆರಿಕ ಹೇಳ್ತಾ ಇರಬಹುದು. ಉಳಿದವರೆಲ್ಲರೂ 19% ಮೇಲಿದ್ದಾರೆ. ಚೀನಾ ಒಂದು 36%ವರೆಗೂ ಇರಬೇಕು. ಭಾರತಕ್ಕೆ ಮಾತ್ರ 18% ಅಂತ ಬಾಯಿ ಮಾತಲ್ಲಿ ಹೇಳಿರೋದು. ಯಾರಾದರೂ ಬಂದು 100 ಎಕರೆ ಜಮೀನು ಕಣ ನಿನಗೆ ಕೊಟ್ಬಿಡ್ತೀನಿ, ಇಟ್ಕೊಳ್ಳೋ ಜಮೀನು ಅಂತ ಬಾಯಿ ಮಾತಲ್ಲಿ ಹೇಳುವುದಕ್ಕೂ, ರಿಜಿಸ್ಟ್ರ್ ಆಫೀಸ್ವರೆಗೂ ಬಂದು ತಗೊಳಪ್ಪ 100 ಎಕರೆ ಜಮೀನು, ನಿನ್ನ ಹೆಸರು ನಾನು ಬರಿತಾ ಇದ್ದೀನಿ ಅಂಥೇಳಿ ಪತ್ರಕ್ಕೆ ಸೈನ್ ಮಾಡಿ ಅವರೊಂದು ಫೋಟೋ ತೆಗೆಸ್ಕೊಂಡು ಎಲ್ಲ ಪತ್ರ ನಿನ್ನ ವಶಕ್ಕೆ ಕೊಡುವುದಕ್ಕೂ ವ್ಯತ್ಯಾಸ ಇಲ್ವಾ? ಈಗಿನ ಬಾಯಿ ಮಾತಲ್ಲಿ ಇದೆ ಇದು. ಹಾಗಾದರೆ ಈ ಫಾದರ್ ಆಫ್ ಆಲ್ ಡೀಲ್ ಇದೆಯಲ್ಲ, ಇದರಿಂದ ಭಾರತಕ್ಕೆ ಲಾಭ ಇದೆಯಾ, ನಷ್ಟ ಇದೆಯಾ? ಈ ಅಮೆರಿಕವನ್ನು ನಂಬಬಹುದಾಗುತ್ತಾ? ಚೀನಾದ ಪ್ರಾಬಲ್ಯಕ್ಕೆ ಸಡ್ಡು ಹೊಡೆಯುವ ದೃಷ್ಟಿಯಿಂದ ಏನಾಯಿತು, ನಮಗೆ ಹೊಸ ಶೀತಲ ಸಮರ ಅಂತ ವಿಶ್ವದ 2 ದೊಡ್ಡ ಶಕ್ತಿಗಳ ನಡುವೆ ಇದ್ದರೆ ಅದು ಬಿಟ್ವೀನ್ US ಆ್ಯಂಡ್ ಚೈನಾ. ಇವೆರಡರ ನಡುವೆ ಅಂಥ ದೊಡ್ಡ ಶೀತಲ ಸಮರ ಆಗ್ತಾ ಇರೋದು. ಏನಾಗುತ್ತೆ, ನಿಮಗೆ ಕೆಲವು ಯುದ್ಧಗಳಾದ ಮೇಲೆ ರಷ್ಯಾ ಅಮೆರಿಕದ ನಡುವೆ ಶೀತಲ ಸಮರ ಇತ್ತಲ್ಲ, ಈ ಶೀತಲ ಸಮರ ಅಲ್ಲಿದ್ದಾಗ ರಷ್ಯಾ ಒಂದು ಉತ್ತುಂಗಕ್ಕೆ ಹೋಗ್ತಾ ಇತ್ತು. ತದನಂತರದಲ್ಲಿ ಅದು ಬೀಳಲ್ಪಟ್ಟಿತ್ತು. ಅಮೆರಿಕ ಸ್ಟ್ರಾಂಗ್ ಆಯಿತು, ತಂತ್ರಜ್ಞಾನ, ಹಣ ಎಲ್ಲವನ್ನು ಇಟ್ಕೊಳ್ತು. ಇದೇ ಸಂದರ್ಭದಲ್ಲಿ ಚೈನಾ ಏನು ಮಾಡಿತು, ಅಮೆರಿಕ ಜೊತೆಗೆ ಸೇನಾ ಪೈಪೋಟಿಗೆ ಇಳಿಲ್ಲ. ಅದೇನು ಮಾಡ್ತು ಅಂತ ಹೇಳಿದ್ರೆ ವ್ಯಾಪಾರ, ವ್ಯವಹಾರ, ಉತ್ಪಾದನಾ ಕ್ಷೇತ್ರಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟು ವಿಶ್ವದಾದ್ಯಂತ ಒಂದು ಗ್ರಿಪ್ ಇಟ್ಕೊಳ್ಳೋಕೆ ಶುರು ಮಾಡ್ತು. ಇದು ನಿಜವಾಗಿಯೂ ದ ಸೋಕಾಲ್ಡ್ ಕೋಟ್ ಅನ್ಕೋಟ್ ದೊಡ್ಡಣ್ಣ ಅಂತ ಬಿರುದಾಂಕಿತ ಅಮೆರಿಕ ಇತ್ತಲ್ಲ, ದೊಡ್ಡ ಪೆಟ್ಟು ಕೊಡ್ತು. ಅಲ್ಲಿಗೆ ನಿಲ್ಲಿಲ್ಲ ಇದು. ರಷ್ಯಾದಿಂದ ಭಯಭೀತರಾಗಿದ್ದರಲ್ಲ ಯುರೋಪಿನ ಬೇರೆ ಬೇರೆ ದೇಶಗಳು, ಅವ್ರಿಗೆ ಅಮೆರಿಕ ಏನು ಮಾಡ್ತು, ನಾನಿದ್ದೀನಿ, ನ್ಯಾಟೋ ನಂದಿದೆ, ನ್ಯಾಟೋಯಿಂದ ರಷ್ಯಾಗೆ ಎದುರಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ರು. ಆದರೆ ಚೀನಾ ತನ್ನ ಉತ್ಪಾದನಾ ಶಕ್ತಿಯಿಂದ ಏನು ಮಾಡ್ತು, ನ್ಯಾಟೋ ರಾಷ್ಟ್ರಗಳನ್ನು ಸೇರಿಸ್ಕೊಂಡು, ಫ್ರಾನ್ಸನ್ನು ಸೇರಿಸ್ಕೊಂಡು, ಬೇರೆ ಬೇರೆ ದೇಶಗಳನ್ನು ಸೇರಿಸ್ಕೊಂಡು ನಾನು ನಿಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ತೀನಿ, ವಿಶ್ವದಲ್ಲೇ ನನ್ನಷ್ಟು ಕಡಿಮೆ ಬೆಲೆಗೆ ಯಾವ ಪ್ರಾಡಕ್ಟ್ ನಿಮಗೆ ಯಾರೂ ಕೊಡದ ಅಷ್ಟರ ಮಟ್ಟಿಗೆ ನಿಮ್ಗೆ ನಾನು ಒಪ್ಪಂದ ಮಾಡ್ಕೊಳ್ತೀನಿ ಅಂತ ಬಂದಾಗ ಫ್ರಾನ್ಸ್ ಅಟ್ರಾಕ್ಟ್ ಆಯಿತು. ಫ್ರಾನ್ಸ್ ಬಂದು ಕ್ಸಿ ಜಿನ್ಪಿಂಗ್ ಅವರಿಗೆ ಹ್ಯಾಂಡ್ ಶೇಕ್ ಮಾಡಿದ್ರು. ಇದಾದ ಮೇಲೆ ಏನಾಯಿತು, ನಿಜವಾದ ಗಾಬರಿ ಶುರುವಾಗಿದ್ದು ಇದೇ ಡೊನಾಲ್ಡ್ ಟ್ರಂಪ್ಗೆ. ಈ ಥರ ಆಗಿಬಿಟ್ರೆ, ಚೀನಾ ಜೊತೆಗೆ ಯುರೋಪ್ನವರು ಕೂಡ ಕೈ ಜೋಡಿಸ್ಬಿಟ್ರೆ ನಮ್ಮ ಗತಿ ಏನು ಅಂತ ಇತ್ತು. ಇದೇ ರೀತಿಯಲ್ಲಿ ಈಗ ಮದರ್ ಆಫ್ ಆಲ್ ಡೀಲ್ಸ್ ಆಯಿತು, ಫಾದರ್ ಆಫ್ ಆಲ್ ಡೀಲ್ಸ್ ಆಯಿತು. ಅಪ್ಪಿ ಇಂಡಿಯಾ ಏನಾದರೂ ಬರೀ ವ್ಯಾಪಾರದ ದೃಷ್ಟಿಯಿಂದ ಬಿಗ್ ಬ್ರದರ್ ಆಫ್ ಆಲ್ ಡೀಲ್ಸ್ ಅಂತ ಚೀನಾ ಜೊತೆಗೆ ಕೈ ಜೋಡಿಸ್ಬಿಟ್ರೆ, ಟ್ರಂಪು 15 ನಿದ್ರೆ ಮಾತ್ರ ತಗೊಂಡು ನಿದ್ರೆ ಬರಲ್ಲ, ಆ ಮಟ್ಟದ ಒಂದು ಪೆಟ್ಟಿದೆ ಇಲ್ಲಿ. ಹಾಗಾಗಿ ಈ ಡೀಲ್ಗಳ ವಿಚಾರವನ್ನು ನಾವು ನಂಬಬಹುದಾಗುತ್ತಾ? ಐರೋಪ್ಯ ದೇಶಗಳ ಜೊತೆಗೇ ಟ್ರಂಪ್ ಕೇರ್ ಮಾಡ್ತಾ ಇಲ್ಲ. WHO ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿರೋದು, ವಿಶ್ವಸಂಸ್ಥೆಗೆ ಸಂಬಂಧ ಇಲ್ಲ ಅನ್ನೋ ಥರ ಮಾತಾಡ್ತಿರೋದು. ನ್ಯಾಟೋವನ್ನು ಕೂಡ ಒಂದು ಕಡೆ ಬಿಟ್ಟಂತೆ ಲೆಕ್ಕಕ್ಕೆ ಬಂದಾಯಿತು. ಇಲ್ಲಿ ಗ್ರೀನ್ಲ್ಯಾಂಡ್ ಬೇಕು, ವೆನಿಜುವೆಲಾ ಬೇಕು, ನಾನು ಹೇಳಿದ್ರ ತೈಲ ತಗೋಬೇಕು, ನೀನು ರಷ್ಯಾ ಜೊತೆ ವ್ಯಾಪಾರ ಮಾಡಬಾರ್ದು. ಈ ಬ್ಲ್ಯಾಕ್ ಮೇಲ್ ಇತ್ತಲ್ಲ, ಇದಕ್ಕೆ ಭಾರತ ಮಣಿಯಲಿಲ್ಲ. ನರೇಂದ್ರ ಮೋದಿಯ ಸರ್ಕಾರ ಇದಕ್ಕೆ ಒಪ್ಕೊಳ್ಳಿಲ್ಲ. ನಾನು ರಷ್ಯಾದ ಖರೀದಿ ಮಾಡ್ತೀನಪ್ಪ ಅಂತ ಇವತ್ತಿಗೂ ಹೇಳ್ತಾ ಇರೋದು. ವೆನಿಜುವೆಲಾ ಮೇಲೆ ಸಿಟ್ಟು ಯಾಕಿತ್ತು ಅಂದರೆ, ವೆನಿಜುವೆಲಾ ಕಳ್ಳ ಸಾಗಣೆ ಆಗ್ತಾ ಇದೆ, ಅಲ್ಲಿ ಹುಚ್ಚರನ್ನೆಲ್ಲ ಒಳಗಡೆ ಹುಚ್ಚರು ಇನ್ಫಿಲ್ಟ್ರೇಟ್ ಆಗ್ತಾ ಇದ್ದಾರೆ ವೆನಿಜುವೆಲಾಗೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಥಿಯರಿ ರೀ. ಹುಚ್ಚರನ್ನ ದೇಶದೊಳಗಡೆ ಯಾರಾದರೂ ಬಿಟ್ಕೋತಾರೇನ್ರಿ?
ಕಳ್ಳ ಸಾಗಣೆ ಸರಿ ಇಲ್ಲ ಅದು ಇದು ಅಂತ ಹೇಳಿ ಅಧ್ಯಕ್ಷರನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ಒಬ್ಬ ಅಧ್ಯಕ್ಷ. ವೆನಿಜುವೆಲಾ ಮುಖ್ಯಸ್ಥನನ್ನು ಅಮೆರಿಕ ಅಧ್ಯಕ್ಷ ಕಿಡ್ನ್ಯಾಪ್ ಮಾಡಿಸಿದ್ದು ಆ ತೈಲ ನೀನು ತಗುವಂಥ ಭಾರತಕ್ಕೆ. ಭಾರತ ಎಸ್ ಕೂಡ ಅಂದಿಲ್ಲ, ನೋ ಕೂಡ ಅಂದಿಲ್ಲ. ಬಹಳ ಹಿಂದೆ ಅಮೆರಿಕದ ವಿಚಾರದಲ್ಲಿ ಒಂದು ಒಳ್ಳೆಯ ಪ್ರಸಿದ್ಧವಾದಂಥ ಒಂದು ಮಾತಿತ್ತು, ಯಾರು ಅಮೆರಿಕದ ಜೊತೆ ಇಲ್ಲವೋ ಅವರನ್ನು ಅಮೆರಿಕದ ವಿರೋಧಿಗಳೆಂದೇ ನಾವು ಭಾವಿಸುತ್ತೇವೆ ಅಂಥೇಳಿ. ಆ ಮಟ್ಟಕ್ಕೆ ಅಮೆರಿಕ ಇಳಿದಿದೆ. ಇನ್ನೊಂದು ಕಡೆ ಹೆನ್ರಿ ಕಿಸಿಂಜರ್ ಅಂಥೇಳಿ ಅಮೆರಿಕದ ಭದ್ರತಾ ಸಲಹೆಗಾರಾಗಿದ್ದಂಥ ವ್ಯಕ್ತಿ ಶೀತಲ ಸಮರದ ಕಾಲದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಅವರು. ಆ ಮಾತೇನು ಅಂತ ಹೇಳಿದ್ರೆ, ನೋಡಿ, ಅಮೆರಿಕದ ಶತ್ರುವಾಗುವುದು ಅಪಾಯಕಾರಿ, ಅಮೆರಿಕಕ್ಕೆ ದುಶ್ಮನಾಗೋದು ಅಪಾಯಕಾರಿ, ಆದರೆ ಅಮೆರಿಕದ ಸ್ನೇಹಿತನಾಗುವುದು ಮಾರಕ ಅಂತ ಹೇಳಿದರು. ಈ ಅಮೆರಿಕ ಅನ್ನೋ ಒಂದು ದೇಶ ಜೊತೆಗೆ ನೀನು ಮಿತ್ರನಾಗೋದು ಅಪಾಯಕಾರಿನೇ, ನೀನು ಶತ್ರುವಾಗೋದು ಮಾರಕನೇ. ಈ ಮಟ್ಟದಲ್ಲಿ ನೋಡಬೇಕಾಗತ್ತಾ? ಸೊ ಈ ಎಲ್ಲ ಡೀಲ್ಗಳ ಕಾರಣದಿಂದಾಗಿ ಈಗೇನು ಗೋಲ್ಡ್ ಮಾರ್ಕೆಟ್ ಹಾಗಾಯಿತು, ಸಿಲ್ವರ್ ಮಾರ್ಕೆಟ್ ಹೀಗಾಯಿತು ಅಂತ ಮಾತಾಡ್ತಾ ಇದ್ದೀವಿ, ಖುಷಿ ಪಟ್ಬಿಡ್ಬೇಕಾ ಅಂತ ನೋಡಿದ್ರೆ, ಅಮೆರಿಕ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಎಕನಾಮಿಕ್ಸ್ ಡಿಬೇಟ್ಗಳಲ್ಲಿ, ಡೆವಿಲ್ ಲೈಸ್ ಇನ್ ದ ಡೀಟೇಲ್ಸ್ ಅಂತ ಹೇಳಿ. ನಿಮ್ಮ ನಿಜವಾದ ದೆವ್ವ ಕಾಣಿಸ್ಕೊಳ್ಳೋದು ಅದರ ವಿವರಣೆಗಳಲ್ಲಿ ಅಂತ. ಈ ಒಪ್ಪಂದ ಆಗಿದೆಯಲ್ಲ, ಈ ಮನುಷ್ಯ ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಟ್ರಂಪ್ ಅಂತ ಹೇಳಿದ್ರೆ, ಭಾರತದಲ್ಲಿ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ತಂದು ಸುರಿದು ಬಿಡೋಣ, ಹೈನು ಉತ್ಪನ್ನಗಳನ್ನು ತಂದು ಸುರಿದು ಬಿಡೋಣ. ಅಲ್ಲ ರೀ, ಈ ಮನುಷ್ಯ ಹೇಳೋದು ಅಮೆರಿಕದ ಹಾಲು ನೀವು ಬಳಸಿ ಅಂತ. ಅಮೆರಿಕದ ಹಾಲು, ಪಶು ಆಹಾರಗಳನ್ನು ನೀವು ಬಳಸಿ ಇಲ್ಲಿ. ಈಗ ನಮಗೆ ವಿ ಆರ್ ಕಂಫರ್ಟಬಲ್ ವಿತ್ ನಮ್ಮ ನಂದಿನಿ ಮಿಲ್ಕ್, ತುಂಬ ಕಂಫರ್ಟಬಲ್ ಆಗಿದ್ದೀವಿ, ನಮಗೇನು ಸಮಸ್ಯೆ ಮಾಡಿಲ್ಲ ಅದು. ನಮ್ಮ ಇಲ್ಲಿನ ಪಶು ಆಹಾರದ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಇದಕ್ಕೆ ಅಮೆರಿಕದಿಂದ ತರಿಸ್ಕೊಂಡು ಅದನ್ನು ನಾವಿಲ್ಲಿ ಕೊಂಡುಕೊಂಡು ನಮ್ಮ ಸ್ಥಳೀಯ ಹೈನುಗಾರರಿಗೆ ಏನು ಮಾಡಬೇಕು, ನಮ್ಮ ರೈತರಿಗೆ ಉಪ ಉತ್ಪನ್ನ, ಜೀವನಾಧಾರ ಆಗಿರೋದು ಹಾಲು, ಕೃಷಿ ವಸ್ತುಗಳು, ಅವ್ರು ಇಲ್ಲಿಗೆ ಹೋಗಬೇಕು ಅಂತ ನಮ್ಮ ಪಾಯಿಂಟ್ ಇದೆ ಇಲ್ಲಿ. ಸೊ ಇದೆಲ್ಲ ಹೇಳಿಕೊಳ್ಳುವ ಜೊತೆ ನೀವು 18% ಮಾಡಿಬಿಡ್ತೀನಿ, ಇದೆಲ್ಲ ಒಪ್ಕೊಂಡ್ಬಿಡು ಅಂದರೆ ಇಲ್ಲಿ ಉಳಿಸಬಹುದಾದ ಟ್ಯಾಕ್ಸ್ನ ಮೊತ್ತ ಇದೆಯಲ್ಲ ಅದರಲ್ಲಿ ಕೊಚ್ಕೊಂಡು ಹೋಗಿ ಭಾರತದ ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಬಹುದು. ಕೃಷಿ ನಮ್ಮ ಜೀವನಾಡಿ ಅಲ್ವಾ? ಸೊ ಹಾಗಾಗಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ ಕೂಡ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೊಂದಿಗೆ ಕೇಶವ್ ಸರ್ ಇದ್ದಾರೆ, ಆರ್ಥಿಕ ವಿಶ್ಲೇಷಕರು. ಸ್ವಾಗತ ಕೇಶವ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ಪ್ರೇಮಶೇಖರ ಸರ್ ಕೂಡ ಆಮೇಲೆ ಜಾಯ್ನ್ ಆಗ್ತಾರೆ, ಎಷ್ಟೋ ರವಿಕುಮಾರ್ ಅವರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ. ಕೇಶವ್ ಸರ್, ನಮಗೆ ಈಗ ಮದರ್ ಆಫ್ ಆಲ್ ಡೀಲ್ಸ್, ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಕೇಳ್ತಾ ಇದ್ದೀವಲ್ವಾ, ಇದರ ಜೊತೆಗೇನೆ ಸ್ವಲ್ಪ ಮಾರ್ಕೆಟ್ ಆ ಕಡೆ ಈ ಕಡೆ ಆಯಿತು, ಖುಷಿ ಪಡಿಸ್ತು. ಬಟ್ ಬೆಳ್ಳಿ ಮತ್ತು ಚಿನ್ನ ಬ್ಯಾಕ್ ಆನ್ ಟ್ರ್ಯಾಕ್ ಎನ್ನುವ ರೀತಿಯಲ್ಲಿ ಸ್ವಲ್ಪ ಚೇತರಿಕೆಯ ಸುಳಿವನ್ನು ನಾವು ಕೊಡ್ತಾ ಇವೆ. ಹೇಗೆ ಅನಲೈಸ್ ಮಾಡ್ತೀರಿ ಸರ್ ಈ ಅಮೆರಿಕದ ವಿಚಾರದಲ್ಲಿ? ಯಾವುದೂ ಕೈ ಬರಹದಲ್ಲಿಲ್ಲ, ಯಾವುದೂ ರಿಟರ್ನ್ ಫಾರ್ಮ್ಯಾಟಲ್ಲಿ ಯಾವುದೂ ಇಲ್ಲ, ಬಾಯಿ ಮಾತಲ್ಲಾಗಿದೆ. ಈ ಯುದ್ಧ ಮಾತ್ರ ಸೈನ್ ಆಗಿರೋದು ನಾವು ನೋಡಬಹುದಾಗತ್ತೆ ಇವತ್ತು. ಸೊ ಹೇಗೆ ನಂಬುವುದು ಅಮೆರಿಕದ ಕಥೆಯನ್ನ ಅಂತ? ಒಂದು ಸತ್ಯ ಏನು ಅಂದ್ರೆ, ಟ್ರೇಡ್ ಡೀಲ್ ಅಂದ್ರೆ ಇದನ್ನ ಟ್ರೇಡ್ ಡೀಲ್ ಅನ್ಬೇಕು ಅಥವಾ ಟ್ಯಾರಿಫ್ ರಿಡಕ್ಷನ್ ಡೀಲ್ ಅನ್ಬೇಕು ಅಂತ ಇನ್ನ ಸ್ಪಷ್ಟತೆ ಇಲ್ಲ ನಂಗೆ. ಆದ್ರೆ ಏನು ಅಂದ್ರೆ, ಒಂದು ಪಾಸಿಟಿವ್ ವೈಬ್ಸ್ ಬಂದದ್ದಕ್ಕೆ ರೀಸನ್ ಏನು ಅಂದ್ರೆ, ನೀವು ಅವಾಗ್ಲೇ ಹೇಳ್ತಾ ಇದ್ದಿದ್ದಂಗೆನೆ, ಒಂದು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಏನ್ ನಾವು ಕರಿತೀವಿ, EU 27 ಜೊತೆ, ಯುರೋಪ್ 27 ಕಂಟ್ರೀಸ್ ಜೊತೆಗೆ ಏನು ಭಾರತ ಒಪ್ಪಂದ ಮಾಡ್ಕೋತು, 215 ಕೋಟಿ ಜನ ಒಂದಾದ್ರು, ಮಾರ್ಕೆಟ್ ದೃಷ್ಟಿಯಿಂದ 25% GDP ಒಂದಾಯ್ತು. ಈಗ ಭಾರತ ಏನ್ ಮಾಡ್ತಾ ಇತ್ತು ಅಂದ್ರೆ, ಈವನ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಜೊತೆ, ಅಲ್ಲಿ 6-7 ದೇಶಗಳಿದೆ, ಅವುಗಳ ಜೊತೆ ಮಾತುಕತೆ ಮಾಡ್ತಾ ಇದೆ. ಇನ್ನು ಬೇರೆ ಬೇರೆ ಈ ತರದ ಒಕ್ಕೂಟಗಳ ಜೊತೆ ಭಾರತ ಮಾತುಕತೆ ನಡೆಸ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭಾರತ ಪೂರ್ತಿ ಕೈ ಬಿಟ್ಟು ಹೋಗ್ಬಿಟ್ರೆ ಏನು ಅನ್ನೋಂತ ಆತಂಕ ಸಹಜವಾಗಿಯೇ ಟ್ರಂಪ್ಗೆ ಕಾಡಿದೆ. ಅವ್ರಿಗೆ ಅನಿಸ್ತಿತ್ತು, ನಾನು ಹೆದರ್ಸಿ ಭಾರತವನ್ನ ಮಣಿಸಬಹುದು ಅಂತ ಹೇಳಿ. ಇರಾನ್ ಜೊತೆಗೆ ಏನಾದ್ರೂ ಇವಾಗ ನೀವು ಮತ್ತೆ ವ್ಯಾಪಾರನ ಮುಂದುವರಿಸಿದ್ರೆ ಇನ್ನೂ 25% ಹಾಕ್ತೀನಿ ಅಂತ ಕೂಡ ಹೆದರ್ಸಿದ್ರು ಅವರು. ಸೊ ಕೊನೆಗೆ ತರಾತುರಿಯಲ್ಲಿ ಭಾರತದ ಪ್ರಧಾನ ಮಂತ್ರಿಗೆ ಕರೆ ಮಾಡಿ ಅವ್ರು ಹೇಳಿದ್ದಾರೆ, ಇಲ್ಲ ಅವರೇ ಫಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದು. ಅದನ್ನ ಇನ್ನೊಂದು ನಾವು ಗಮನಿಸಬೇಕು, ಅದನ್ನ ಭಾರತದ ಕಡೆಯಿಂದ ಮೊದಲನೇ ಪ್ರತಿಕ್ರಿಯೆ ಬಂದಿಲ್ಲ, ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ನಮ್ದು ಟ್ರೇಡ್ ಆಗಿದೆ, ನಾವು 18% ಇಳಿಸ್ತೀವಿ, ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೋ ಒಂದು ಪದನು ಬಳಸ್ತಾರ ಅವರು. ಸೊ ಭಾರತಕ್ಕೆ ಭಾರತ ಈಗ ಅವಲಂಬನೆ ಅನ್ನೋ ಒಂದು ವಿಚಾರ ಬಂದಾಗ, ಈಗ ನಮ್ಮಲ್ಲಿ ವಿದ್ಯಾವಂತರು, ಓದ್ಕೊಂಡವರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಅವರು ಇವರು, ಅಮೆರಿಕ ಅಂದರೆ ಒಂದು ಡ್ರೀಮ್ ದೇಶ, ಅದು ಕನಸಿನ ನಗರ, ಅದು ಅಂದ್ಕೊಂಡಿದ್ದಾಗುತ್ತೆ, ಚೆನ್ನಾಗಿ ನಾವು ಸೆಟ್ಲ್ ಆಗಬಹುದು, ಒಳ್ಳೆ ಸಂಬಳ ಬರುತ್ತೆ, ಇಲ್ಲಿ 10 ವರ್ಷ ದುಡಿಯೋದಲ್ಲಿ ಬರೀ 3-4 ವರ್ಷ ದುಡಿದು ಬಿಡುತ್ತೆ, ಇದೆಲ್ಲ ಮಾತಿದೆಯಲ್ಲ. ಅಮೆರಿಕಕ್ಕೆ ಭಾರತ ಅನಿವಾರ್ಯವಾ, ಭಾರತಕ್ಕೆ ಅಮೆರಿಕ ಅನಿವಾರ್ಯವಾ ಇವತ್ತಿನ ಬದಲಾಗಿರುವಂಥ ಜಾಗತಿಕ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಅಂತ? ಇದು ಹೆಂಗೆ ಅಂದ್ರೆ, ಒಬ್ರಿಗೊಬ್ರು ಸದ್ಯಕ್ಕೆ ಅನಿವಾರ್ಯ ನಿಜ. ಆದ್ರೆ ಭಾರತ ಇವ್ರು ಯಾವಾಗ ಟ್ಯಾರಿಫ್ ಹಾಕುವಾಗ ಪ್ರೈಮ್ ಮಿನಿಸ್ಟರ್ ಒಂದು ಮಾತು ಹೇಳ್ತಾರೆ,
ವಿ ಹ್ಯಾವ್ ಟು ಪೇ ಹೆವಿ ಪ್ರೈಸ್ ಫಾರ್ ಇಟ್ ಬಟ್ ವಿ ಆರ್ ರೆಡಿ ಫಾರ್ ಇಟ್ ಅಂತ. ಭಾರತ ಇದಕ್ಕೆ ಯಾಕೆಂದ್ರೆ ಭಾರತ ಯಾಕೆ ಈ ಮಾತನ್ನ ಅವತ್ತು ಹೇಳ್ತು ಅಂದ್ರೆ ನಮ್ಮ ಹತ್ರ $87 ಬಿಲಿಯನ್ ಅವ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ 2024 ನಾವು ಅಷ್ಟೊಂದು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. $87 ಬಿಲಿಯನ್ ಅಷ್ಟು ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ ಅವ್ರಿಗೆ. ಸೊ ಹಂಗಾಗಿ ಸಹಜವಾಗಿ ನಮ್ಗೊಂದು ಒಳ್ಳೆ ಮಾರುಕಟ್ಟೆ ಇತ್ತು. ಮತ್ತೆ ಈವನ್ ಚೈನಾನ ನಾವು ಹೆಚ್ಚು ಈಗ ಚೈನಾನ ಎದುರಿಸ್ಬೇಕಂದ್ರೆ ಸದ್ಯದ ಸ್ಥಿತಿಯಲ್ಲಿ ನಮ್ಗೆ ಅಮೆರಿಕ ಕೂಡ ಬೇಕು, ಅಮೆರಿಕನ ಚೈನಾ ಎದುರಿಸ್ಬೇಕಂದ್ರೇನು ಭಾರತ ಅವ್ರಿಗೆ ಬೇಕು. ಸೊ ಹಂಗಾಗಿ ಇದೊಂದು ಮ್ಯೂಚುವಲ್ ಗೈನ್ ಇತ್ತಲ್ಲ ಅಂತ ಭಾರತ ಅದ್ರ ಜೊತೆಗೆ ಇತ್ತು. ಬಟ್ ಹಂಗಂತ ಯಾವತ್ತು ನಾವು ರಷ್ಯಾದ ಜೊತೆಗೆ ನಮ್ಮ ಸ್ನೇಹವನ್ನ ಕಡಿದುಕೊಂಡಿಲ್ಲ. ಈಗ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕೇನು ಅಂದ್ರೆ ಅವತ್ತು ನಾವು ನೋಡಿ $87 ಬಿಲಿಯನ್ ಅಷ್ಟು ನಮ್ದು ಎಕ್ಸ್ಪೋರ್ಟ್ಸ್ ಇತ್ತು. ನಾವು ಅಂದ್ರೆ ಮೊದಲೆಲ್ಲ ಜಾಸ್ತಿ ರಿಬೇಟ್ ಸಿಗ್ತಾ ಇತ್ತು, ಡಿಸ್ಕೌಂಟ್ ಸಿಗ್ತಾ ಇತ್ತು ಅವ್ರು ಆಯಿಲ್ ಕೊಂಡ್ಕೊಂಡ್ರೆ. ಕಡೆಗೆ ಅಂದ್ರೆ ನಾವು 24-25 ಬಂದಾಗ ನಮ್ಗೆ ಉಳಿತಾ ಇದ್ದ ದುಡ್ಡು ಅಲ್ಲಿಂದ ಅವ್ರ ಜೊತೆಗೆ ನಾವು ಆಯಿಲ್ ನ ಕೊಂಡ್ಕೊಂಡಿದ್ರಿಂದ ನಮ್ಗೆ ಉಳಿತಾ ಇದ್ದದ್ದು $3.8 ಬಿಲಿಯನ್. ಸೊ ಈ $3.8 ಬಿಲಿಯನ್ ಗಾಗಿ ನಾವು $87 ಬಿಲಿಯನ್ ನ ಎಕ್ಸ್ಪೋರ್ಟ್ಸ್ ನ ಕಳ್ಕೊಳ್ಳಕ್ಕೆ ಭಾರತ ಸಿದ್ಧ ಇರಲಿಲ್ಲ. ಆದ್ರೆ ಯಾರಾದ್ರೂ ಒಂದು ಕಂಡೀಷನ್ಸ್ ನ ಹಾಕುವಾಗ, ನೀವು ನಿಮ್ಮ ಫಾರ್ಮ್ ಸೆಕ್ಟರ್ ಓಪನ್ ಮಾಡಿ, ನೀವು ನಮ್ಮ ಡೈರಿ ಸೆಕ್ಟರ್ಗೆ ನೀವು ಕೊಡಿ ಅಂತ ಹೇಳುವಾಗ ಖಂಡಿತ ಭಾರತ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತು. ಇದನ್ನ ಈವನ್ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರೇನ್ ಅನ್ಕೊಂಡ್ರು, ಇಲ್ಲ ನಾನು ಹೇಳಿದ ತಕ್ಷಣ ಇವ್ರು ಕೇಳ್ಬಿಡ್ತಾರೆ ಅಂತನ್ನುವಂತ ಮನಸ್ಥಿತಿ ಇತ್ತು ಅವ್ರಿಗೆ. ಸೊ ಭಾರತ ಯಾವಾಗ ಆಯ್ತು ನಾವು ಫೇಸ್ ಮಾಡ್ತೀವಿ ಅನ್ನುವಾಗ ಇನ್ನೂ ಒಂದು ಅಂಕಿಅಂಶನ ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ. ನಿಮ್ಗೆ ಒಂದ್ 15-20 ದಿನದಿಂದ ಬಂದಿದೆ ಅದು ನಮ್ಮಲ್ಲಿ ಕಳೆದ ಬಾರಿ ಎಷ್ಟು ರಫ್ತಾಗಿತ್ತು ಅನ್ನುವಂತ ಅಂಕಿಅಂಶ. ಇನ್ನೊಂದು ಈ ಅಂಕಿಅಂಶ ನಮ್ಗೆ ಒಳ್ಳೆಯ ಲೀಡ್ ಕೊಡುತ್ತೆ ಯಾಕೆ ಟ್ರಂಪ್ ಇಷ್ಟ ತರಾತುರಿಯಲ್ಲಿ ನಮ್ಮ ಜೊತೆಗೆ ಬಂದ್ರು ಅನ್ನೋದಕ್ಕೆ. ಏಪ್ರಿಲ್-ಡಿಸೆಂಬರ್ 2025 ನಮ್ಮ ಹತ್ರ ಎಷ್ಟು ವ್ಯಾಪಾರ ಆಗಿತ್ತು ಅಂತಂದ್ರೆ, ಇದು 2024 ಏಪ್ರಿಲ್-ಡಿಸೆಂಬರ್ಗಿಂತ 4.3% ಅಷ್ಟು ಜಾಸ್ತಿ ಆಗಿತ್ತು. ಅಂದ್ರೆ 654.26 ಬಿಲಿಯನ್ ಅಷ್ಟು ನಾವು ರಫ್ತನ್ನ ಮಾಡಿದ್ವಿ. ಅದೇ 2024 ಕೇವಲ 607.93 ಬಿಲಿಯನ್ ಮಾಡಿದ್ವಿ. ಅಂದ್ರೆ ಭಾರತ ಈವನ್ ಅಮೆರಿಕದ ಜೊತೆಗೂ ಅದೇ ತರದ ಒಂದು ಇದಿಟ್ಕೊಂಡು ಅಷ್ಟೆಲ್ಲ ಟ್ಯಾರಿಫ್ ಗಳ ಮಧ್ಯೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅದ್ರ ಜೊತೆಗೆ ಈ ಕಡೆಗೆ ಇದೆಲ್ಲ ಹೋಗ್ತಾ ಇದ್ವಿ. ಹಂಗಂತ ನಾವು ಪಾಲಿಸಿ ರೆಸ್ಪಾನ್ಸ್ ಅಲ್ಲೂ ಕಡಿಮೆ ಮಾಡ್ತಾ ಬಂದ್ವಿ. ಈಗ ಪ್ರತಿ ಆಯವ್ಯಯದಲ್ಲಿ ನೀವು ನೋಡಿದ್ರೆ ನಾವು ಹೇಳ್ತಾ ಇದೀವಿ, ಇಲ್ಲ ನಾವು ನಮ್ಮಲ್ಲಿರುವಂತಹ ಹೈ ಟ್ಯಾರಿಫ್ಸ್ ಏನಿದೆ ಅದನ್ನ ನಾವು ತೆಗಿತೀವಿ, ನಮ್ಮಲ್ಲಿರುವ ಕಸ್ಟಮ್ಸ್ ಡ್ಯೂಟಿನ ಕಡಿಮೆ ಮಾಡ್ತೀವಿ. ಈಗ 11% ಡ್ಯೂಟಿನ ನಾವು ಕಾಟನ್ ಮೇಲೆ ಕಡಿಮೆ ಮಾಡಿದ್ವಿ. ಹಂಗೇನೆ ಒಂದೊಂದು ನಾವ್ ಯಾವ್ಯಾವ ದೇಶಗಳ ಜೊತೆಗೆ UK ಜೊತೆಗೆ ನಾವು ಒಂದು ಟ್ರೇಡ್ ಡೀಲ್ ಅನ್ನ ಮಾಡ್ಕೊಂಡ್ವಿ, FTA ಮಾಡ್ಕೊಂಡ್ವಿ. ಸೊ ಈ ತರದೊಂದು ಮ್ಯೂಚುವಲ್ ಆಗಿ ಬೇರೆ ಬೇರೆ ದೇಶಗಳ ಜೊತೆಗೆ ಮಾಡ್ಕೊಂಡಿದ್ರಿಂದ ಅವ್ರು ನಮ್ ಜೊತೆಗೆ ಬರ್ತೀವಿ ಅಂತ. ಇನ್ನು ಏನು ನಿಮ್ಗೆ ಬ್ಲೂ ಪ್ರಿಂಟ್ ಸಿದ್ಧ ಆಗಿಲ್ಲ, ಆದ್ರೆ ಅವ್ರು ಹೇಳಿದ್ರು ಇಲ್ಲ ನಾವು 18% ಕಡಿಮೆ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಪ್ರೆಷರ್ ಟ್ಯಾಕ್ಟಿಕ್ಸ್ ನ ನೋಡಿ, ಅವ್ರಿಗೆ ಅವರೇ ಟ್ವೀಟ್ ಮಾಡ್ತಾರೆ, ಅವ್ರಿಗೆ ಅವರೇ ಹೇಳ್ತಾರೆ ಇಲ್ಲ ಇದನ್ನ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಡೈರಿ ಅಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ರಷ್ಯನ್ ಜೊತೆ ಆಯಿಲ್ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಆ ಕಡೆಯಿಂದ ರಷ್ಯಾ ಹೇಳಿದೆ ನಮ್ಗೆ ಆ ತರದ ಯಾವ್ದು ಮೆಸೇಜ್ ಬಂದಿಲ್ಲ ಅಂತ. ಬಟ್ ಇದೆಲ್ಲ ಒಂದ್ ಕಡೆಗಾದ್ರೆ ಭಾರತಕ್ಕೂ ಇದರಿಂದ ಅಡ್ವಾಂಟೇಜ್ ಇದೆ, ಅಮೆರಿಕಾಗೂ ಇದರಿಂದ ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಇದೆರಡೂ ವಿನ್ ವಿನ್, ಎರಡು ಕೈ ಜೋಡಿಸಿದ್ರೆ ಮಾತ್ರ ವ್ಯಾಪಾರ, ಇಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಏನು ಅಂತಂದ್ರೆ ಭಾರತದಲ್ಲಿ ಒಂದು ಟ್ಯಾರಿಫಿನ ಬೆಲೆ ಈಗ ಅವ್ರು ಹೇಳಿರೋ 18%, ಆಕ್ಚುಲಿ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ 10% ಕೊಡ್ಬೇಕಾಗಿತ್ತು. ಹಂಗ್ ನೋಡಿದ್ರೆ ಅದಕ್ಕಿಂತ 8% ಜಾಸ್ತಿ ಇದೆ ಇದು. ಆದ್ರೆ 50% ದೇಶಗಳ ಮೇಲೆ ವಿಧಿಸಿರೋದು ನೋಡಿದ್ರೆ ಜಪಾನ್ ಮೇಲೆ 15% ಹಾಕಿದ್ದಾರೆ, ಬಾಂಗ್ಲಾದೇಶ್, ವಿಯೆಟ್ನಾಂ, ಶ್ರೀಲಂಕಾ ಮೇಲೆ 20% ಇದೆ, ಚೈನಾ ಮೇಲೆ 34% ಇದೆ. ಸೊ ನಾವು ಕಾಂಪೀಟ್ ಮಾಡ್ತಿರುವಂತ ದೇಶಗಳಲ್ಲಿ ಇದೇ ದೇಶಗಳು ಆಕ್ಚುಲಿ ಈ ಕಂಬೋಡಿಯಾ, ಪಾಕಿಸ್ತಾನ್, ಥೈಲ್ಯಾಂಡ್ ಮೇಲೆ 19% ಇದೆ. ಸೊ ನಮ್ಗೆ ಅಡ್ವಾಂಟೇಜ್ ಇದೆ. ಒಂದು ಭಾರತದ ವಸ್ತುಗಳಿಗೆ ಡಿಮಾಂಡ್ ಇದೆ, ಅದರ ಜೊತೆಗೆ ನಮ್ಗೆ ಯಾವಾಗ ಟ್ಯಾರಿಫ್ ಕಮ್ಮಿ ಆಯ್ತು, ಮುಂಚೆ ಏನಾಯ್ತು ಅಂದ್ರೆ ಟ್ಯಾರಿಫ್ ಹಾಕಿದಾಗ 50% ಹಾಕಿದ್ರೆ ನಮ್ಮ ರಫ್ತು ಮಾಡುವಂತವ್ರು ಒಂದು ಲಾಭ ಎಷ್ಟು ಇಟ್ಕೊಳ್ತಾರೆ ಸಾಮಾನ್ಯ ಅಂದ್ರೆ ಒಂದು 25-30% ಲಾಭ ಇರುತ್ತೆ ಇದರಲ್ಲಿ, ಅಲ್ಲಿಂದ ಹೋಗಿ ಅಲ್ಲಿ ಬರೋದಕ್ಕೆ. ಆದ್ರೆ ಈಗ ನೀವು 50% ಟ್ಯಾರಿಫ್ ಹಾಕಿದ್ರೆ ಅದು ಖಂಡಿತ ಇವ್ರಿಗೆ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಆದ್ರೆ ಭಾರತ ಸರ್ಕಾರ ಇದನ್ನ ಎದುರಿಸಿದ ವಿಧಾನ ಇದೆಯಲ್ಲ, ಮೊನ್ನೆ ಬಜೆಟ್ ಅಲ್ಲಿ ಕೂಡ ನಿಮ್ಗೆ ನೋಡಿದ್ರೆ ಟ್ಯಾರಿಫ್ ನ ನೆಗೆಟಿವ್ ಮಾಡಕ್ಕೆ, ಅಂದ್ರೆ ಅವ್ರು ಏನ್ ಟ್ಯಾರಿಫ್ ನಮ್ಮ ಮೇಲೆ ಹಾಕಿದರೆ ಅದನ್ನ ನೆಗೆಟ್ ಮಾಡಕ್ಕೆ ನಾವ್ ಏನೇನ್ ಕ್ರಮ ಕೈಗೊಳ್ಬೇಕು, ಯಾವ್ಯಾವ್ದ್ರದ್ದು ದರಗಳನ್ನ ಕಡಿಮೆ ಮಾಡ್ಬೇಕು, ಎಕ್ಸ್ಪೋರ್ಟ್ ಡ್ಯೂಟೀಸ್ ಅಲ್ಲಿ ಏನ್ ಕಡಿಮೆ ಮಾಡ್ಬೇಕು ಅದೆಲ್ಲವನ್ನ ಮಾಡ್ತಾ ಹೋದ್ವಿ. ಹಂಗಂತ ಇಂಪೋರ್ಟ್ ನಾವು ಇಂಪೋರ್ಟ್ ಡ್ಯೂಟೀಸ್ ಕಡಿಮೆ ಮಾಡ್ಕೊಂಡು ಬಂದ್ವಿ. ಸೊ ಇವೆಲ್ಲವೂ ಅವ್ರಿಗೆ ಒಂದು ಕ್ಲಿಯರ್ ಕಟ್ ಆದ ಮೆಸೇಜ್ ಅನ್ನ ಕೊಡ್ತು. ಸೊ ಇಲ್ಲ ಇದು ಹಿಂಗಾದ್ರೆ ಆಗಲ್ಲ, ಫಸ್ಟ್ ನಾವು ಸೈನ್ ಮಾಡ್ತೀವಿ ಅಂತ ಹೇಳಿ ಅನಂತರ ನೋಡ್ಕೊಳ್ಳೋಣ ಅನ್ನುವಂತ ಅರ್ಥದಲ್ಲಿ ಬಂದಿದ್ರಿಂದ ಭಾರತಕ್ಕೂ ಇದರಿಂದ ಬೆನಿಫಿಟ್ ಆಗಿದೆ. ಹೇಳಿದ ತಕ್ಷಣ ನಮ್ಗೊಂದು 2 ದಿನದಲ್ಲಿ ನೀವು ನೋಡಿದಂಗೆನೆ 2.5
1.5% ನಮ್ದು ರುಪಿ ಇದು ಸೆನ್ಸೆಕ್ಸ್ ಹೆಚ್ಚಾಗಿದೆ, ನಿಫ್ಟಿ ಹೆಚ್ಚಾಗಿದೆ. ಹಾಗೇನೆ ರೂಪಾಯಿನ ಮೌಲ್ಯ 92 ರೂಪಾಯಿವರೆಗೂ ಹೋಗ್ಬಿಟ್ಟಿತ್ತು. 122 ಪೈಸಾ ನಮ್ದು ಗೈನ್ ಆಯ್ತು. ಸೊ ಇವೆಲ್ಲವೂ ಅಡ್ವಾಂಟೇಜ್ ಖಂಡಿತ ಅದರಿಂದ ನಮ್ಗೆ ಸಿಕ್ಕಿದೆ. ಸೊ ಹಂಗಾಗಿ ರೈಟ್ ಮೂವ್ ಅಂತ ಅನ್ಸುತ್ತೆ. ಅವ್ರಿಗೂ ಅನುಕೂಲ ಆಗುತ್ತೆ, ನಮ್ಮ ಟೆಕ್ಸ್ಟೈಲ್ ಮತ್ತೆ ಅಪೆರಲ್ಗೆ, ಗಾರ್ಮೆಂಟ್ ಮತ್ತೆ ಫುಟ್ವೇರ್ಗೆ, ಇಂಜಿನಿಯರಿಂಗ್ ಗೂಡ್ಸ್ಗೆ, ಕೆಮಿಕಲ್ಸ್ಗೆ, ಜೆಮ್ಸ್, ಜೆವೆಲ್ರಿ ಇವಕ್ಕೆಲ್ಲಕ್ಕೂ ಅನುಕೂಲ ಆಗುತ್ತೆ. ಹಾಗೇನೆ ಅವರ ದೇಶದ ವಸ್ತುಗಳಿಗೂ ಅನುಕೂಲ ಆಗುತ್ತೆ. ಆದ್ರೆ ಕಾಂಪಿಟೇಟಿವ್ ಆಗಿರುತ್ತಾವು ಅನ್ನುವಂಥದ್ದು ಪ್ರಮುಖವಾದಂತ ವಿಚಾರ. ಯಾಕಂದ್ರೆ ಅವರು ನಮ್ಮ ದೇಶದ ಜೊತೆಗೆ ಮಾಡುವಾಗ ನಮ್ಮಲ್ಲಿ ಲೇಬರ್ ಇಂಟೆನ್ಸಿವ್ ಇರೋದ್ರಿಂದ ಪ್ರೈಸಸ್ ಸ್ವಲ್ಪ ಚೀಪ್ ಇದೆ. ಅವ್ರದ್ದೆಲ್ಲವೂ ಕ್ಯಾಪಿಟಲ್ ಇಂಟೆನ್ಸಿವ್ ಇರುತ್ತೆ. ಅವ್ರು ನಮ್ಮ ಜೊತೆಗೆ ಯಾವ ಮಟ್ಟಕ್ಕೆ ಕಾಂಪೀಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಮತ್ತಷ್ಟು ಮಾತಾಡ್ತೀನಿ ನಾನು ನಿಮ್ಮನ್ನ. ಇದೀಗ ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಜ್ಯುವೆಲ್ಲರಿ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ರವಿಕುಮಾರ್ ಅವರೇ ಈ ಒಂದು ಡಿಬೇಟ್ಗೆ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರವಿಕುಮಾರ್ ಅವರೇ, ಈಗ ಅಮೆರಿಕ ಒಪ್ಪಂದ ಆಯಿತು, ಯುರೋಪಿನ ಜೊತೆಗಿನ ಒಂದು ಒಪ್ಪಂದಗಳಾಗ್ತಾ ಇದೆ. ಅಮೆರಿಕ ಒಪ್ಪಂದಕ್ಕೆ ಸೈನ್ ಬಿದ್ದಿಲ್ಲ. ಈ ಒಂದು ವಿಚಾರ ಏನೋ ಚಿನ್ನ ಬೆಳ್ಳಿ ಪಾತಾಳಕ್ಕೆ ಹೋಗ್ಬಿಡುತ್ತೆ ಅಂತ ಇತ್ತು. ಬಟ್ ಚಿನ್ನ ಬೆಳ್ಳಿ ಅಥವಾ ರುಪಿ ಎಂದಿಗೂ ಡಸ್ಟ್ಬಿನ್ ನೋಡೋದಂಥ 3 ವಸ್ತುಗಳಿದ್ರೆ ಈ 3ನೇ. ಚಿನ್ನನೂ ಡಸ್ಟ್ಬಿನ್ ನೋಡಲ್ಲ, ಬೆಳ್ಳಿನೂ ನೋಡಲ್ಲ, ಅಥವಾ ನಮ್ಮ ರುಪಿ ನೋಟುಗಳನ್ನು ಕೂಡ ನಾವು ಯಾರು ಡಸ್ಟ್ಬಿನ್ಗೆ ಹಾಕಲ್ಲ. ಸೊ ಇರಲಿ. ಆದಮೇಲೆ ಇದು ಚೇತರಿಕೆ ಹಾದಿಲಿದೆ ಅಂತ ಕೇಳ್ತಾ ಇದ್ದೀವಿ. ಚಿನ್ನ ಅಥವಾ ಬೆಳ್ಳಿ ಇವತ್ತಿನ ಮಾರ್ಕೆಟ್ ಹೇಗಾಗ್ತಾ ಇದೆ, ಯಾವ ರೀತಿಯಲ್ಲಿ ಆಗಬಹುದು ಇನ್ ಫ್ಯೂಚರ್ ಅಂತ ಹೇಳಿ. ಯಾಕೆಂದರೆ ನೀವು ಓವರ್ ದ ಇಯರ್ಸ್ ಈ ಥರದ್ದು ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿ, ಸೆನ್ಸೆಕ್ಸ್ ವಿಚಾರಗಳಲ್ಲಿ, ನಿಫ್ಟಿ ವಿಚಾರದಲ್ಲಿ ಮಾರುಕಟ್ಟೆ ಏರಿಳಿತ ಅನೇಕ ನೋಡಿರ್ತೀರ. ಬಟ್ ನೀವು ಪ್ಯೂರ್ಲಿ ಈ ಥರದೊಂದು ವ್ಯಾಪಾರಿಯಾಗಿರೋ ಕಾರಣದಿಂದಾಗಿ ನಿಮ್ಮೆಲ್ಲರಿಗಿಂತ ಚೆನ್ನಾಗಿ ಜನಗಳ ಮೈಂಡು, ಜನಗಳ ಭಾವನೆ, ವ್ಯಾಪಾರದಲ್ಲಿ ಆಗ್ತಕ್ಕಂಥ ಏರುಪೇರುಗಳು, ಇಯರ್ ಆನ್ ಇಯರ್, ವೈ ಅದೆಲ್ಲ ಗಮನಿಸಿರ್ತೀರಿ ನೀವು ಅಂತ ಹೇಳಿ. ಸೊ ಅದು ಹೇಗಾಗ್ತಿದೆ ಈಗ? ಸರ್, ಈಗ ಸದ್ಯಕ್ಕೆ ಎಲ್ಲರಿಗೂ ಗೊತ್ತಿದ್ದಂಗೆ ಕಳೆದ 1 ವರ್ಷದಲ್ಲಿ ಚಿನ್ನ ಬೆಳ್ಳಿ ಬಹಳನೇ ಏರಿಕೆ ಆಗಿದೆ. ಓಕೆ, ಅದು ಹಲವಾರು ಕಾರಣಗಳಿಂದ ಆಗಿದೆ. ಬಟ್ ನಾನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಚಿನ್ನ ಮತ್ತೆ ಬೆಳ್ಳಿ, ಚಿನ್ನ ಎಸ್ಪೆಷಲಿ ಆಪತ್ತಿನ ಸಂಪತ್ತು ಅಂತ ಹೇಳ್ತೀವಿ. ಅದು ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ. ಎವ್ರಿ ಕಂಟ್ರೀಸ್ ಎಕನಾಮಿ ಇಸ್ ರಿಲೈಯಿಂಗ್ ಆನ್ ಗೋಲ್ಡ್ ಹೋಲ್ಡಿಂಗ್. ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಇದೊಂದು ಸರ್ಜ್ ಆಯಿತು, ಮತ್ತೆ ಈಗ ಕರೆಕ್ಷನ್ ಕೂಡ ಆಯಿತು. ಹೋದ ವಾರ ಎಲ್ಲರಿಗೂ ನೋಡಿದಾಗ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ತಾರೆ. ಆ ಪ್ರಾಫಿಟ್ ಬುಕ್ಕಿಂಗ್ ಮಾಡಾದ್ಮೇಲೆ ಮತ್ತೆ ಏನು ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಮತ್ತೆ ಪ್ರಾಫಿಟ್ ಬರಲೇಬೇಕಲ್ಲ. ಪ್ರಾಫಿಟ್ ತಗೊಂಡ್ಬಿಟ್ಟಿದ್ರೆ ಸುಮ್ಮನೆ ಅಂತ ಕೂತ್ಕೊಳ್ಳಿ, ಮತ್ತೆ ಇನ್ವೆಸ್ಟ್ ಮಾಡ್ತೀನಿ ನಾನು. ಇದು ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ಆಗಿರೋದ್ರಿಂದ ಈ ಏರುಪೇರು ಸಹಜ, ಓಕೆ, ಇದ್ದೇ ಇರುತ್ತೆ. ಬಟ್ ಸ್ಪೆಕ್ಯುಲೇಟಿವ್ ಏನೇ ಹೇಳಿದ್ರು ನೀವು, ಆ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ಅನ್ನೋ ಒಂದು ವಿಚಾರಕ್ಕೂ ಕೂಡ ಆ ಸ್ಪೆಕ್ಯುಲೇಷನ್ಸ್ ಏನೇನು, ಅದರ ವ್ಯಾಲ್ಯೂ ಏನು, ಅದರ ವೆಯ್ಟೇಜ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಅದು ಗಾಳಿ ಸುದ್ದಿನೇ ಆಗಲಿ, ಎಮೋಷನಲ್ ಡಿಸಿಷನ್ಸೇ ಆಗಲಿ, ಸರ್ಕಾರಗಳ ಕಡೆಯಿಂದನೋ ಅಮೆರಿಕ ಕಡೆಯಿಂದನೋ ದೇಶದ ಕಡೆಯಿಂದ ಏನೋ ಬರಬೇಕಾಗತ್ತಲ್ಲ. ಆ ಸ್ಪೆಕ್ಯುಲೇಷನ್ಸ್ಗೆ ನಿಜವಲ್ಲ ವೇಟೇಜ್ ಉಳ್ಕೊಂಡಿದ್ಯಾ, ಬರೀ ಊಹಾಪೋಹದ ಮೇಲೆ ನಡೀತಾ ಇದೆಯಾ? ಸ್ಪೆಕ್ಯುಲೇಷನ್ಸ್ ಬಹಳ ಫ್ಯಾಕ್ಟರ್ಸ್ ಮೇಲೆ ಆಧಾರಪಟ್ಟಿದೆ. ಜಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್, ನಮಗೆ ಗೊತ್ತಿದ್ದಂಗೆ ಈ ವಾರ್ಸ್ ಆಗಲಿ, ಇನ್ನೊಂದು ಟ್ಯಾರಿಫ್ ಆಗಲಿ, ಇನ್ನೊಂದು ಡಿಸಿಷನ್ ಆಗಲಿ, ಪ್ರತಿಯೊಂದು ಡಿಸಿಷನ್ ಕೂಡ ಏರ್ಪೇರ್ ಆಗೇ ಆಗತ್ತೆ. ಅಂಡ್ ಈ ಗೋಲ್ಡ್ ಮೇಲೆ ಎಲ್ಲ ಸ್ಪೆಕ್ಯುಲೇಟರ್ಸ್ ಅದ್ರ ಮೇಲೆ ಸ್ಪೆಕ್ಯುಲೇಟ್ ಮಾಡ್ತಾರೆ. ಇವತ್ತು ಇಷ್ಟ ಆಗತ್ತೆ, ನಾಳೆ ಇಷ್ಟ ಆಗತ್ತೆ. ಇವತ್ತು ಟ್ರಂಪ್ ಈ ಡಿಸಿಷನ್ ತಗೊಂತಾರೆ, ನಾಳೆ ಯುರೋಪಲ್ಲಿ ಈ ಡಿಸಿಷನ್ ತಗೊಂತಾರೆ. ಆ ಡಿಸಿಷನ್ ತಗೊಂಡ್ರೆ ನಮ್ಮ ಮೇಲೆ ಏನು ಆಧಾರ ಪಡುತ್ತೆ? ಸೊ ಆ ರೀತಿ ಸಟ್ಟ ಮಾರ್ಕೆಟ್ ಇದ್ದಾಗ ಏನಾಗತ್ತೆ, ಒಂದು ಈಗ ನೀವೇ ನೋಡಿದ್ರಿ, ಮೊನ್ನೆ ಟ್ಯಾರಿಫ್ ಇದಾಗಿದ್ದ ತಕ್ಷಣನೇ ಸೆನ್ಸೆಕ್ಸ್ ಬಿದ್ದೋಯ್ತು. ಮತ್ತೆ ಈಗ ಗೇನ್ ಆಯ್ತು. ಏನಕ್ಕೆ ಬಿದ್ದೋಯ್ತು? ಬಿಕಾಸ್ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿಂದ ವಿಡ್ರಾ ಮಾಡಿದ್ರು, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಹೋಯ್ತು, ಚಿನ್ನದ ಕಡೆ ಹೋಯ್ತು. ಈಗ ಮತ್ತೆ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ಅದೇ ರೀತಿ ಈ ತರ ಜಗ್ಲಿಂಗ್ ನಡೀತಾನೆ ಇರುತ್ತೆ. ದಿಸ್ ಇಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಚಿನ್ನ ಬೆಳ್ಳಿ ಮೊತ್ತ ಕಡಿಮೆ ಆಗೋದಿಲ್ಲ. ಬಟ್ ಈಗ ಒಬ್ರು ಕೇಳ್ತಾರೆ, ರವಿಕುಮಾರ್ ಅವರೇ, ನಾವು ನಿಮ್ಮ ಟಿವಿ ನೋಡ್ತಾ ಇದೀವಿ, ಈಗ ನಮ್ಗೆ ಹೇಳ್ಬಿಡಿ, ಗ್ರಾಮ್ ಚಿನ್ನ 10,000 ರೂಪಾಯಿ ಆಗುತ್ತಾ, ಗ್ರಾಮ್ ಚಿನ್ನ 12,000 ಆಗುತ್ತಾ, ಗ್ರಾಮ್ ಚಿನ್ನ 9,000 ಆಗುತ್ತಾ ಹೇಳಿಬಿಡಿ ಅಂತ ಸ್ಟ್ರೈಟ್ ಅವೇ ಕೇಳುವಂತಹ ಗ್ರಾಹಕರಿಗೆ ಏನಿರಬಹುದು ಉತ್ತರ ಅಂತ ಹೇಳಿ, ಓವರ್ ದ ಇಯರ್ಸ್ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ. ಸರ್, ಲಾಂಗ್ ಟರ್ಮ್ ಅಲ್ಲಿ ಯಾವತ್ತು ಗೊತ್ತಾಗ್ಲಿಲ್ಲ. ಫೈನ್. ಲಾಂಗ್ ಟರ್ಮ್ ಅಲ್ಲಿ ಚಿನ್ನ ಬೆಳ್ಳಿ ಯಾವತ್ತೂ ಕಡಿಮೆ ಆಗಲ್ಲ. ಓಕೆ, ನಮ್ಮ ಮಾರ್ಕೆಟ್ ಮತ್ತೆ ಚಿನ್ನ ಬೆಳ್ಳಿ ಮಾರ್ಕೆಟ್ ಹೇಗೆ ಅಂತ ಈ ಹಾರ್ಟ್ ಲೈನ್ ಅಂತೀವಿ, ಅದೇ ರೀತಿ ಏರುಪೇರು. ಇಫ್ ದೇರ್ ಇಸ್ ನೋ ಲೈಫ್, ಇಟ್ ಇಸ್ ಅ ಸಿಂಗಲ್ ಸ್ಟ್ರೇಟ್ ಲೈನ್. ಕರೆಕ್ಟ್. ಏರುಪೇರು ಇದ್ರೇನೆ ಲೈಫ್ ಇದೆ ಅಂತ. ಸೊ ಇದು ಮುಗಿಲಾರದ ಕತೆ. ಈ ಏರುಪೇರು, ಈ ಸ್ಪೆಕ್ಯುಲೇಷನ್ ಇದ್ದೇ ಇರುತ್ತೆ. ಬಟ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಅದೊಂದು ಡೌಟ್ ಆಗಿದೆ. ಸೊ ನಾನು ಹೇಳೋದೇನಂದ್ರೆ, ಯಾವಾಗಿದ್ರೂ ಚಿನ್ನ ಲಾಂಗ್ ಟರ್ಮ್ ಅಲ್ಲಿ ಖಂಡಿತವಾಗ್ಲೂ ಕಡಿಮೆ ಆಗಲ್ಲ, ಹೆಚ್ಚಿಗೆ ಆಗೇ ಆಗತ್ತೆ. ಓಕೆ, ಫೈನ್. ಕೇಶವ್ ಸರ್, ಈ ಚಿನ್ನ ಮತ್ತು ಬೆಳ್ಳಿಯನ್ನು ಯಾವುದೇ ದೇಶ, ಬಲಾಢ್ಯ ದೇಶ, ಅದು ಅಮೆರಿಕ ಆದರೂ ಆಗಲಿ, ಯುರೋಪಿಯನ್ ಯೂನಿಯನ್ ಆಗಲಿ, ಚೀನಾ ಆಗಲಿ, ಯಾರೇ ಆಗಲಿ, ಈ ಬೆಲೆಯನ್ನು ಏರಿಸುವುದರಿಂದ ಲಾಭ ಇದೆಯಾ
ಅಥವಾ ಇಳಿಸ್ಬಿಡೋದ್ರಿಂದ ಅವರ ದೇಶದ ಚಿನ್ನದ ಸಂಗ್ರಹದ ಬೆಲೆನೇ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಲಾಭ ಇದೆಯಾ? ಇದು ಆ ತರದ್ರಲ್ಲಿ ನಾನು ಯೋಚನೆ ಮಾಡಲ್ಲ. ಯಾಕೆಂದ್ರೆ ನಿಮ್ಗೆ ರಿಸರ್ವ್ಸ್ ನ ಎಲ್ಲಿ ಇಡಬೇಕು ಅಂತ ಬಂದಾಗ ಸಹಜವಾಗಿ ಕೇಂದ್ರ ಬ್ಯಾಂಕ್ ಈ ಒಂದು ಏನು ನಾವು ಡಿಡಾಲರೈಸೇಷನ್ ಆಗ್ತಾ ಇದೆ, ಈಗ ದೇಶಗಳು ಎಚ್ಚೆತ್ಕೋತಾ ಇದಾವೆ, ಡಿಡಾಲರೈಸೇಷನ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಸಹಜವಾಗಿ ಅದನ್ನ ಬಂಗಾರದ ಮೇಲೆ ಹಾಕೋಣ, ಅವಾಗ ನಮ್ಗೆ ಒಂದು ಪೋರ್ಟ್ಫೋಲಿಯೋ ಕೂಡ ಸರಿ ಹೋಗುತ್ತೆ ಅಂತ ಕಾರಣಕ್ಕಾಗಿ ನೀವು ಕಳೆದ 3 ವರ್ಷದಿಂದ ನೋಡ್ತಾ ಇದೀವಿ ನಾವು ಹತ್ತತ್ರ 1,000 ಟನ್ ಇರುವ ಕೇಂದ್ರ ಬ್ಯಾಂಕ್ಗಳು ಭಾರತ ಚೈನಾ ಸೇರಿದಂತೆ ಎಲ್ಲವೂ ಕೊಂಡ್ಕೊಳ್ತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ನನಗನ್ಸೋದು ಏನಂದ್ರೆ ಈ ತರದ ಕರೆಕ್ಷನ್ಸ್ ಇಂದ ಏನಾದ್ರೂ ಇನ್ನ ಮೇಜರ್ ಚೇಂಜಸ್ ಇಲ್ಲ ಅಂದ್ರೆ 1,50,000 to 1,60,000 ಸ್ಟೆಬಿಲಿಟಿ ಸಿಗ್ಬೋದು. ಇಲ್ಲ ಮತ್ತೆ ಈ ತರದ್ ಏನಾದ್ರೂ ಏರುಪೇರ್ ಆಗಿ ಇಲ್ಲ ಯಾವ್ದಾದ್ರು ದೇಶಗಳ ಮಧ್ಯೆ ಯುದ್ಧ ಅಥವಾ ಮತ್ತಿನ್ನೇನಾದ್ರೂ ಒಂದು ಸಂಭವಿಸಿ ಮತ್ತಷ್ಟು ಅನಿಶ್ಚಿತತೆ ಆದ್ರೆ ಸ್ಟೆಬಿಲಿಟಿ ಮತ್ತೆ ಮೇಲಕ್ಕೆ ಹೋಗಿ 1,90,000 to 2 lakhs ಗೆ ಸೆಟ್ಲ್ ಆಗ್ಬೋದು ಅನ್ನುವಂಥದ್ದು ನಾವು ಕಳೆದ ಬಾರಿ ಮಾತಾಡುವಾಗೂ ನಾನು ಆ ಮಾತನ್ನ ಹೇಳಿದೆ. ಸೊ ಈಗ ಅಮೆರಿಕ ಜೊತೆಗೆ ಡೀಲ್ ಆಗಿದೆ ಅಂತ ಇನ್ನು ಸುದ್ದಿ ಅದು ಏನೋ ಟ್ರಂಪ್ ಮತ್ತೆ ಮೋದಿಜಿ ಅವರು ಹೇಳಿದ್ರಿಂದಲೇ ಒಂದಷ್ಟು ಗೈನು ಆಗ್ತಾ ಇದೆ. ಹಾಗೆ ನಮ್ಮ ಸೆನ್ಸೆಕ್ಸ್ ಮತ್ತೆ ನಿಫ್ಟಿನೂ ಗೈನ್ ಆಗಿದೆ, ರುಪಿನೂ ಗೈನ್ ಆಗಿದೆ. ಸೊ ಇನ್ನಾದ್ರೂ ಏನಾದ್ರು ಕರೆಕ್ಟ್ ಆಗಿ ಬಂದು ಫೈನ್ ಡೀಟೇಲ್ಸ್ ಬಂದು ಅದ್ರಲ್ಲಿ ಡೆವಿಲ್ ಇಲ್ಲ, ಅದ್ರಲ್ಲಿ ಗಾಡ್ ಇದೆ ಅಂತ ನಮಗ್ ಗೊತ್ತಾದ್ರೆ ಮಾರುಕಟ್ಟೆ ಇನ್ನಷ್ಟು ಚೆನ್ನಾಗಾಗತ್ತೆ. ಅವಾಗ ಏನಾಗುತ್ತೆ, ಅವಾಗ ಒಂದ್ ಸ್ವಲ್ಪ ಸ್ಟೆಬಿಲಿಟಿ ಸಿಗುತ್ತೆ ಗೋಲ್ಡ್ ಮತ್ತೆ ಸಿಲ್ವರ್ಗೆ. ಇಲ್ಲ ಅದು ಏನೋ ಹಿಂಗೆ ಮಾತುಕತೆ ಆಗ್ತಾನೆ ಇದೆ, ಸರಿ ಹೋಗ್ತಾ ಇಲ್ಲ ಅನ್ನೋದಾದ್ರೆ ಈಗ ಯಾಕಂದ್ರೆ ಭಾರತ ಸರ್ಕಾರದ ಕಡೆಯಿಂದ ಕ್ಲಿಯರ್ ಆಗಿದೆ ನಾವು ಡೈರಿ ಮತ್ತೆ ಅಗ್ರಿಕಲ್ಚರ್ ನಾವು ಕೊಡಲ್ಲ ಅಂತ. ಸೊ ಅದು ಕ್ಲಿಯರ್ ಆಗಿದೆ. ಈಗ ಏನಾಗಿದೆ, ಇವರು ಟ್ರಂಪ್ ಅವ್ರದ್ದು ಹೇಳಿಕೆಗಳನ್ನ ನಾವು ಸೀರಿಯಸ್ ಆಗಿ ಬ್ರೂಕ್ ರಾಲಿನ್ಸ್ ಅಮೆರಿಕದ ಕೃಷಿ ಕಾರ್ಯದರ್ಶಿ ಸರ್, ಕೃಷಿ ಕಾರ್ಯದರ್ಶಿ ಅವರನ್ನು ಮಾತು ಹೇಳಿಬಿಟ್ಟಿದ್ದಾರೆ. ನನಗೆ ಅದು ಸ್ವಲ್ಪ ಶಾಕಿಂಗ್ ಅಂತ ಅನಿಸ್ತು. ಈಗ ಇಲ್ಲಿ ಮೋದಿ ಅವರು ಹೇಳಿಲ್ಲ, ಭಾರತದ ಕೃಷಿ ಮಂತ್ರಿನೂ ಹೇಳಿಲ್ಲ, ವಾಣಿಜ್ಯ ಮಂತ್ರಿ ಗೋಯಲ್ ಅವರು ಏನೂ ಮಾತಾಡಿಲ್ಲ. ಏನು ಮಾತನಾಡ್ದಿರ್ತಕ್ಕಂಥ ಹೊತ್ತಲ್ಲೇ ಇನ್ನು ಗ್ರಾಮೀಣ ಅಮೆರಿಕದ ಜನರ ಜೀವನ ಅದ್ಭುತವಾಗಲಿದೆ, ಸುವರ್ಣಯುಗವಾಗಲಿದೆ, ಹಣದ ಹೊಳೆ ಬಂದು ಅಮೆರಿಕದ ಹಳ್ಳಿಗಳಲ್ಲಿ ಹರಿಯಲಿದೆ ಅಂತ ಹೇಳಿ ಆ ಮನುಷ್ಯ ಮಾತಾಡ್ಬಿಟ್ಟಿರೋದು ಸರ್. ಯಾವುದ್ರ ಆಧಾರದ ಮೇಲೆ? ಕೃಷಿ ಮತ್ತು ಹೈನು ಪದಾರ್ಥಗಳಿದೆಯಲ್ಲ ಅದೆಲ್ಲ ತಂದು ಭಾರತದಲ್ಲಿ ನಾವು ಸುರಿದು ಬಿಡ್ತೀವಿ, ಇನ್ನು ನಿಮ್ ಬಾಳ್ ಬೆಳಕಾಯ್ತು ಅಂತ ಮಾತಾಡ್ತಾ ಇದ್ದಾರಲ್ಲ, ಹೌ ಫಾರ್ ಇಟ್ ಇಸ್ ಟ್ರೂ ಅಂತ ಹೇಳಿ. ಅಲ್ಲಿ ಏನಂದ್ರೆ ಒಂದು ಇದನ್ನ ಕ್ರಿಯೇಟ್ ಮಾಡೋದು, ಒಂದು ಆಂಬಿಯನ್ಸ್ ನ ಕ್ರಿಯೇಟ್ ಮಾಡೋದು. ನಮ್ಮ ಮನಸ್ಸಲ್ಲಿ ಇದಿದೆ, ಈಗ ನಾವು ಒಪ್ಕೊಂಡಿದೀವಿ ನೋಡಿ 18% ಕಡಿಮೆ ನಾವು ಮಾಡ್ತೀವಿ ಅಂದ ತಕ್ಷಣ ನಿಮ್ಗೆ ಎಷ್ಟೊಂದು ಗೈನ್ ಆಗ್ತಾ ಇದೆ, ನಿಮ್ಮ ಇವ್ರಿಗೂ ರಫ್ತುದಾರರಿಗೆ ಇದು ಅನುಕೂಲ ಆಗುತ್ತೆ, ನಮ್ಗೆ ಇದನ್ನ ಮಾಡ್ಕೊಡಿ ಅಂತ ಇನ್ನೊಂದ್ ತರ ಪ್ರೆಷರ್. ಒಂದ್ ವೇಳೆ ಇದನ್ನ ಒಪ್ಪಿದ್ರೆ ನಾವು ಅವಾಗಲೇ ನಮ್ಗೆ ಇಷ್ಟೊಂದು ಟ್ಯಾರಿಫ್ ಹಾಕುವಂತ ಪ್ರಶ್ನೆ ಬರ್ತಿರ್ಲಿಲ್ಲ. ಅದನ್ನ ಒಪ್ಪದೇ ಇದ್ದದ್ದಕ್ಕೇನೆ ಈ ಟ್ಯಾರಿಫ್ ಅನ್ನ ಹಾಕಿದ್ದು. ಅವತ್ತೊಪ್ಪದ ಭಾರತ ಇವತ್ತೊಪ್ಪುತ್ತೆ ಅಂತ ನನಗಂತೂ ಅನ್ಸಲ್ಲ. ಬಟ್ ಏನು ಅಂದ್ರೆ ಇನ್ನೊಂದು ನೋಡಿ, ಯಾಕಂದ್ರೆ ಇವ್ರ ಮಾತನ್ನ ಯಾಕೆ ಒಪ್ಪಕ್ಕಾಗಲ್ಲ ಅಂದ್ರೆ ಇವ್ರು ಬಂದ ತಕ್ಷಣ ಒಂದು ಸ್ವಲ್ಪ ದಿನಕ್ಕೆ ಹೇಳ್ತಾರೆ ಇಲ್ಲ ನಾನು ಬರೋಕ್ ಮುಂಚೆ ಅಮೆರಿಕ ಡೆಡ್ ಎಕಾನಮಿ ಆಗಿತ್ತು ಅಂತ. ಆಮೇಲೆ ಭಾರತವನ್ನು ನಾವ್ ಒಪ್ಲಿಲ್ಲ, ಭಾರತದ ಬಗ್ಗೆನೂ ಅದೇ ಪದವನ್ನ ಬಳಸಿದ್ರು. ಆದ್ರೆ ಇಂತ ಪದೇ ಪದೇ ಚೇಂಜ್ ಮಾಡುವ, ಈಗ ಅವ್ರಿಗೆ ಗೊತ್ತಿದೆ ಈಗ ಟ್ರೇಡ್ ಡೀಲ್ ಆಗಿದೆ ಅಂತ ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಸೊ ಈಗ ಆದ್ಮೇಲೆ ವೇಟ್ ಮಾಡ್ಬೇಕು ಏನಾಗ್ತಾ ಇದೆ, ಅದು ಏನ್ ಬರ್ತಾ ಇದೆ ಡಾಕ್ಯುಮೆಂಟ್ ಸಿಗ್ನೇಚರ್ ಇಲ್ಲವಾಗ ಆಯ್ತು, ಯಾವ್ದಕ್ಕೆ ಒಪ್ಕೊಂಡ್ವಿ ಅಲ್ಲಿವರೆಗೂ ಸುಮ್ಮನೆ ಇರ್ಬೇಕು. ಆದ್ರೆ ಇವರು ಒಂದು ಸ್ಟ್ರಾಟಜಿಕಲ್ ಆಗಿ ನಮ್ಮ ಮನಸ್ಸಲ್ಲಿ ಇದಿದೆ ಅಂತ ಜಗತ್ ಜಾಹೀರ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ರೀಸನ್ ಇದೆ, ಟ್ರಂಪ್ ಪಾಪ್ಯುಲಾರಿಟಿ ರೇಟಿಂಗ್ಸ್ ಅಮೆರಿಕದಲ್ಲಿ ಡಿಪ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಏನಾಗಿದೆ, ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ನೀವು ಮೊನ್ನೆ ಅವ್ರದ್ದು ಹಾಕೇಶ್ ನಾವು ಮಾತಾಡಿದ್ವಿ ಅವತ್ತು, ಅವ್ರನ್ನ ಯಾಕೆ ನಾವು ಸೆಂಟ್ರಲ್ ಬ್ಯಾಂಕ್ ಅಲ್ಲಿನ ಫೆಡರಲ್ ರಿಸರ್ವ್ ಸಿಸ್ಟಮ್ಗೆ ಅವ್ರನ್ನ ನೇಮಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು ಅಂತಂದ್ರೆ, ಒಂದೇನು ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅದರದ ಇಂಪ್ಯಾಕ್ಟ್ ಅಲ್ಲಿನ ಜನಕ್ಕೆ ತಟ್ತಾ ಇದೆ. ನೀವು ಟ್ಯಾರಿಫ್ ಅಂತೀರಿ ಸರಿ, ರಫ್ತಿಲಿ ಮಾಡಿದಾಗ ಬೆಲೆಗಳನ್ನ ಸಹಜವಾಗಿ ಅಲ್ಲಿ ಜಾಸ್ತಿ ಆಗತ್ತೆ. ಅವಳದು ನಮ್ಮ ಮೇಲೆ ಮಾತ್ರನೇ ಹಾಕಿಲ್ವಲ್ಲ, ಇವ್ರು ಎಲ್ಲಾ ದೇಶಗಳ ಮೇಲೂ ಹಾಕೊಂಡು ಕೂತಿದ್ದಾರೆ. ಎಲ್ಲಾ ದೇಶಗಳು ಸರಕುಗಳು ಮೊದಲು ಸಿಗೋದಕ್ಕಿಂತ ಜಾಸ್ತಿ ಅಮೆರಿಕದಲ್ಲಿ ಹಾಕಿಶ್ ವರ್ಸಸ್ ಡೋವ್ ಅಂತ ಸರ್, ಹಾಕಿಶ್ ವರ್ಸಸ್ ಡೋವ್ ಅಂತ ಅವರು ಹಾಕಿಶ್ ವರ್ಸಸ್ ಡೋವ್ ಅಂತ ಹೇಳಿ ಅವರು ಡಾಲರ್ ಬೆಲೆ ಜಾಸ್ತಿ ಆಗ್ಲಿ, ಜಾಸ್ತಿ ಉತ್ಪಾದನೆ ಮಾಡ್ರಪ್ಪ ಅಂದ್ರೆ ಅದು ಡೋವ್ ಅಂತ ಹೇಳಿ. ಅಲ್ಲ, ಹಾಕೇಶ್ ಅಂದ್ರೆ ಯಾವಾಗ ನಾವು ಮಾನಿಟರಿ ಪಾಲಿಸಿನ, ಹಣಕಾಸಿನ ಪಾಲಿಸಿಯನ್ನ ನಾವು ಫುಲ್ ಟೈಟನ್ ಮಾಡ್ತೀವಿ. ಟೈಟನ್ ಮಾಡಿದ್ರೆ ಹಣದ ಸರಬರಾಜನ್ನ ನಾವು ತುಂಬಾ ಬಿಗಿಯಾಗಿ ಹಿಡಿದು ನಾವು ಹಣದುಬ್ಬರವನ್ನ ನಿಯಂತ್ರಿಸ್ತೀವಿ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀವಿ.
ಕಂಟ್ರೋಲ್ ಮಾಡ್ತೀವಿ ನಾವು. ಅಂದ್ರೆ ಅವ್ರೇನ್ ಮಾಡ್ತಾರೆ, ಇಲ್ಲ ನಾವು ನಮ್ಗೆ ಗ್ರೋತ್ ಇಂಪಾರ್ಟೆಂಟ್, ಸ್ವಲ್ಪ ಮಟ್ಟಿಗೆ ಗ್ರೋತ್ ಇರ್ಬೇಕು ಅಂದ್ರೆ, ನಿಮ್ಗೆ ಗ್ರೋತ್ ಜಾಸ್ತಿ ಆಗ್ಬೇಕು ಅಂದ್ರೆ ಇನ್ಫ್ಲೇಷನ್ ಸ್ವಲ್ಪ ತಡ್ಕೋಬೇಕು ಅನ್ನೋಂತ ಮನೋಭಾವ. ಅದಕ್ಕಾಗಿ ಇವ್ರು ಯಾಕೆ ತಂದ್ರು ಅದನ್ನ? ಸೊ ಅದು ರೀಸನ್ ಅಲ್ಲಿ. ಅಂದ್ರೆ ನಾವಿಲ್ಲಿ ಇನ್ಫ್ಲೇಷನ್ ಕಮ್ಮಿ ಜಾಸ್ತಿ ಆಗಿದೆ, ಮತ್ತೆ ನನ್ನ ಪಾಪ್ಯುಲಾರಿಟಿ, ಅವರದ್ದು ಪಾಪ್ಯುಲಾರಿಟಿ ರೇಟಿಂಗ್ಸ್ ಡಿಪ್ ಆಗ್ತಾ ಇದೆ. ಫಸ್ಟ್ ಟೈಮ್ ತುಂಬಾ ಲೋ ಆಗಿದೆ ಅಂತ ನಮ್ಮ ಪತ್ರಿಕೆಗಳಲ್ಲಿ, ನಿಮ್ಮ ಮಾಧ್ಯಮದಲ್ಲಿ ನೋಡಿದೀವಿ. ಸೊ ಈ ತರದ ರೀಸನ್ ಇಂದ ಏನ್ ಮಾಡ್ತಾ ಇದ್ದಾರೆ ಅವರು, ಇಲ್ಲ ನಾವು ಭಾರತದ, ಯಾಕಂದ್ರೆ ನಮ್ಮ ಮಾರುಕಟ್ಟೆಯನ್ನ ವಿಶ್ವದ ಯಾವುದೇ ರಾಷ್ಟ್ರ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಸೊ ಆ ತರದ ಒಂದು 141 ಕೋಟಿ ಜನದ ಮಾರುಕಟ್ಟೆ ನಮ್ದು. ಮತ್ತೆ ಭಾರತ ಅಗಾಧವಾಗಿ ಬೆಳೀತಾ ಇದೆ. ಎಮರ್ಜಿಂಗ್ ಎಕಾನಮಿ, ಈಗ ಎಮರ್ಜಿಂಗ್ ಎಕಾನಮಿನಲ್ಲಿ ನಾವೇ ನಂಬರ್ 1 ಆ ತರದಲ್ಲಿ ಗ್ರೋತ್ ರೇಟ್ಗೆ ನೀವು ಲೆಕ್ಕ ಹಾಕಿದ್ರೆ. ಮತ್ತೆ ನಾಗಾಲೋಟ ನೋಡಿ, ಇನ್ನ ಸ್ವಲ್ಪ ದಿನಕ್ಕೆ, ಇನ್ನೊಂದು ಈ ವರ್ಷದ ಅಂತ್ಯಕ್ಕೆ ಇಲ್ಲ ಮುಂದಿನ ವರ್ಷದ ಆರಂಭಕ್ಕೆ ನಾವು 5 ಟ್ರಿಲಿಯನ್ ಆರ್ಥಿಕತೆ ಆಗ್ತಿದೀವಿ, $500 ಟ್ರಿಲಿಯನ್ ಆರ್ಥಿಕತೆ ಆಗ್ತಾ ಇದೀವಿ. ಸೊ ಈ ತರದ್ದು ಎಲ್ಲ ಇದ್ದಾಗ ನಾವ್ ಯಾರು ನಮ್ಮನ್ನ ನೆಗ್ಲೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಅಮೆರಿಕ ಯಾಕೆ ನೆಗ್ಲೆಕ್ಟ್ ಮಾಡಕ್ ಆಗ್ತಿಲ್ಲ? ಒಂದು, ನಾವು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಂಡಿರೋದು, ಮತ್ತೆ ಏನಂದ್ರೆ ಚೈನಾನ ಎದುರಿಸ್ಲಿಕ್ಕೆ ಅವ್ರಿಗೆ ಭಾರತನ ಬಿಟ್ರೆ ಇನ್ನ ಯಾವ ದೇಶದ ಜೊತೆ ಕೈ ಜೋಡಿಸಿದ್ರೂ ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿನೇ ಅವರು ಸಹಜವಾಗಿ ಮುಂದೆ ಬಂದಿದ್ದಾರೆ. ಇದೊಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡಕ್ಕೆ ಸುಳ್ಳು ಟ್ವೀಟ್ ಮಾಡ್ತಿರ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಭಾರತ ಸರ್ಕಾರ ಹೇಳೋವರೆಗೂ ಲೆಟ್ ಅಸ್ ವೆಯ್ಟ್. ಫೈನ್. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಮ್ಮನ್ನ ಪ್ರೇಮಶೇಖರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅಂತಾರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಕರು. ಸ್ವಾಗತ ಸರ್ ಪ್ರೇಮಶೇಖರ್ ಸರ್, ತಮಗೆ ಒಂದು ಡಿಬೇಟ್. ನಮಸ್ತೆ ಸರ್. ನಮಸ್ತೆ. ನಾನು ರವಿಕುಮಾರ್ ಅವ್ರಿಗೆ ಒಂದು ಕ್ವಶನ್ ಕೇಳಿ ನಾನು ನಿಮ್ಮ ಬಳಿ ಬರ್ತೀನಿ ಸರ್. ರವಿಕುಮಾರ್ ಅವರು, ಈಗ ನೋಡಿ ಅಮೆರಿಕದಲ್ಲಿ ಏನಾಗಿದೆ, ಈ ಒಂದು ಕಡೆ ಫೆಡರಲ್ ಬ್ಯಾಂಕ್ನ ಮುಖ್ಯಸ್ಥನನ್ನಾಗಿ ನಾನು ಈ ಕಡೆ ಕೆವಿನ್ ವಾರ್ಷ್ ಅವ್ರು ನೇಮಿಸ್ತೀನಿ ಅಂತ ಹೇಳಿದ ಮೇಲೆ, ಕೆವಿನ್ ವಾರ್ಷ್ ಬಂದುಬಿಟ್ಟು ಈ ಹಣದುಬ್ಬರ ಏನಿದೆ ಅದನ್ನು ಕಂಟ್ರೋಲ್ ಮಾಡಿಬಿಡ್ತಾರೆ, ಡಾಲರ್ನ ಮೌಲ್ಯವನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಕಿಶ್ ಅದೇನಿದೆ ಅದನ್ನು ಕಂಟ್ರೋಲ್ ಮಾಡಿಬಿಡ್ತಾರೆ ಅಂತ ಒಂದು ನಂಬಿಕೆ. ಆ ನಂಬಿಕೆ ಕ್ರಿಯೇಟ್ ಆದಮೇಲೆ 2 ದಿನಗಳಲ್ಲಿ ಬಹಳ ವೇರಿಯೇಷನ್ಸ್ ಆಗೋಯ್ತು ನಮ್ಮದು, ಬೇರೆ ಇಡೀ ಜಗತ್ತಲ್ಲಿ ಅಂತ ನಾವು ಚೆಕ್ ಮಾಡ್ಕೊಂಡಾಗ. ಬಟ್ ಇದಾದಮೇಲೆ ಇದೇನೋ ಒಂದು ಬಬಲ್ ಥರ ಕಾಣಿಸ್ತಾ ಇದೆಯಾ? ಇದನ್ನು ಪೂರ್ತಿ ನಂಬಕ್ಕಾಗಲ್ವಾ? ಮೋರ್ ಓವರ್ ಇನ್ನೂ 3-4 ತಿಂಗಳಾಗಬೇಕು ಆ ಮನುಷ್ಯ ಹೋಗಿ ಆ ಚೇರಲ್ಲಿ ಕೂತ್ಕೊಳ್ಳಿಕ್ಕೆ. ಒಂದು ಸಣ್ಣ ಆಸೆಗೆ ಒಂದು ಎಮೋಷನಲ್ಲಿ ಇಡೀ ವರ್ಲ್ಡ್ ರಿಯಾಕ್ಟ್ ಮಾಡಿಬಿಡ್ತಾ ಇದಕ್ಕೆ. ಇದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಾರ್ಕೆಟ್ ಮೇಲೆ ಏನು ಮಾಡುತ್ತೆ? ಏನೇ ಒಂದು ಡಿಸಿಷನ್ ಆಗಲಿ, ಏನೇ ಒಂದು ಪ್ರೊಜೆಕ್ಷನ್ ಆಗಲಿ, ಏನೋ ಒಂದು ಪಾಸಿಬಿಲಿಟಿ ಅಂತ ಇದ್ದಾಗ ಸ್ಪೆಕ್ಯುಲೇಷನ್ ಆಗೋದು ಸಹಜ. ಓಕೆ, ಆ ಸ್ಪೆಕ್ಯುಲೇಷನ್ ಎಷ್ಟು ಮಟ್ಟಕ್ಕೆ ಆಗತ್ತೆ ಅನ್ನೋದು, ಏನ್ ಸ್ಪೆಕ್ಯುಲೇಷನ್, ಈಗ ನೀವು ಹೇಳ್ದಂಗೆ ಫೆಡರಲ್ ಬ್ಯಾಂಕ್ ಚೀಫ್ ಚೇಂಜ್ ಆಗ್ತಾರೆ, ಅವರು ಡಾಲರ್ ಸ್ಟ್ರಾಂಗ್ ಮಾಡ್ತಾರೆ. ಡಾಲರ್ ಸ್ಟ್ರಾಂಗ್ ಮಾಡಲಿಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಬೇಕಾಗತ್ತೆ. ಓಕೆ, ಬರೀ ಅವರೊಂದು ಬಂದಲ್ಲಿ ಕೂತ್ಕೊಂಡು ನಾವು ಇದನ್ನ ಚೇಂಜ್ ಮಾಡಿಬಿಟ್ರೆ ಎಲ್ಲ ಅಮೆರಿಕ ಎಕನಾಮಿನೇ ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಟ್ರಂಪ್ ಅವರು ಹೇಳ್ತಾನೆ ಇದ್ದಾರೆ. ಬಟ್ ಇನ್ಸೈಡ್ ನ್ಯೂಸ್ ಏನಿದೆ, ಅಮೆರಿಕನ್ ಎಕನಾಮಿ ಇಸ್ ಗೋಯಿಂಗ್ ಬ್ಯಾಡ್ ಅಂತ, ಓಕೆ, ಇಂಡಿಯನ್ ಎಕನಾಮಿ ಇಸ್ ಗ್ರೋಯಿಂಗ್ ಅಂತ. ಕರೆಕ್ಟ್ ಅಲ್ವಾ? ಸೊ ಹಂಗಿದ್ದಲ್ಲಿ ಏನಾಗತ್ತೆ, ಪಬ್ಲಿಕ್ ಸೆಂಟಿಮೆಂಟ್ ಏನಾಗತ್ತೆ, ಓಕೆ, ಪಬ್ಲಿಕ್ ಸೆಂಟಿಮೆಂಟ್ ಏನಾಗತ್ತೆ, ಇಟ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಸೇಫೆಸ್ಟ್ ಹೆವೆನ್ ವಿಚ್ ಇಸ್ ಗೋಲ್ಡ್. ಓಕೆ, ಹಾಗಿದ್ದಾಗ ಏನಾಗುತ್ತೆ, ಚಿನ್ನದ ಬೆಲೆ ಖಂಡಿತವಾಗ್ಲೂ ಏರಿಕೆ ಆಗತ್ ಸಾಧ್ಯತೆ. ಫೈನ್. ಯಾವಾಗ ಇನ್ವೆಸ್ಟ್ಮೆಂಟ್ಸ್ ಆ ಕಡೆ ಶಿಫ್ಟ್ ಆಗತ್ತೋ ಖಂಡಿತವಾಗ್ಲೂ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಫೈನ್ ಸರ್. ಪ್ರೇಮಶೇಖರ ಸರ್, ಈಗ ಒಂದು ಮಾತಿದೆ ಸರ್, ನೋ ಟ್ರೇಡ್ ಡೀಲ್ ಕ್ಯಾನ್ ಓವರ್ ರೈಡ್ ದ ಗ್ಲೋಬಲ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ. ನೋ ಟ್ರೇಡ್ ಡೀಲ್ ಕ್ಯಾನ್ ಓವರ್ ರೈಡ್ ದ ಗ್ಲೋಬಲ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ. ಜಗತ್ತಿನ ಯಾವ ದೇಶಗಳ ನಡುವಿನ ಒಪ್ಪಂದಗಳು ಏನೇ ಆಗಿಬಿಡ್ಲಿ, ಒಂದು ಇಡೀ ವಿಶ್ವದ ಮಾರುಕಟ್ಟೆ ಒಂದು ವಸ್ತುವಿಗೆ ಒಂದು ಬೆಲೆ ನಿಗದಿ ಮಾಡುತ್ತಲ್ಲ ಸರ್, ಅದನ್ನು ದಾಟಿಕೊಂಡು ಅದನ್ನು ಓವರ್ ರೈಡ್ ಮಾಡಿಬಿಟ್ಟು ಯಾವ 2 ದೇಶ ಸೈನ್ ಹಾಕಿಬಿಟ್ರೆ ಅದರ ಬೆಲೆ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀನಿ ಎನ್ನುವುದು ತಾತ್ಕಾಲಿಕ ಒಂದು ಸಣ್ಣ ಪುಟ್ಟ ಬದಲಾವಣೆ ಆಗಬಹುದು, ದೊಡ್ಡ ಮಟ್ಟದಲ್ಲಿ ಆಗಲಿಕ್ಕಿಲ್ಲ ಅಂತೇಳಿ. ಇದರ ಮಧ್ಯದಲ್ಲಿ ಇನ್ನೂ ಇಬ್ಬರು, ನರೇಂದ್ರ ಮೋದಿ ಅವರು ಅಥವಾ ಟ್ರಂಪ್ ಅವರು ಎದುರಾ ಕೂತ್ಕೊಂಡು ಯಾವ ಡೀಲ್ಗೆ ಏನು ಸೈನೇ ಬಿದ್ದಿಲ್ಲ. ಇದ್ರ ಮಧ್ಯೆ ಇಷ್ಟೊಂದು ಜಗತ್ತಲ್ಲಿ ಸ್ಪೆಕ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆಯಾ ಸರ್ ಅಂತ? ಇನ್ಫ್ಯಾಕ್ಟ್ ಇದು ಡೀಲ್ ಇನ್ನು ಸೈನ್ ಆಗಿಲ್ಲ, ಆದ್ರೆ ಎಲ್ಲಾ ಕಡೆ ಮಾತಾಡ್ತಾ ಇರೋದು. ಮತ್ತೆ ನಮ್ಮ ಇಂಡಿಯಾದಲ್ಲಂತೂ ನಮ್ಮ ಅಪೋಸಿಷನ್ ಪಾರ್ಟೀಸ್ ವಿಷಯ ತಗೊಂಡು ದೊಡ್ಡ ಗಲಾಟೆ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಡೀಲ್ ಏನು ಅಂತಾನೂ ಗೊತ್ತಿಲ್ಲ ಸರಿಯಾಗಿ, ಅದು ಡ್ರಾಫ್ಟ್ ಹೊರಗ್ ಬಂದಿಲ್ಲ. ರಿಲೈಸ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಆಕ್ಚುಲಿ ಅವರು ಇದನ್ನ ಗೊತ್ತಿಲ್ಲ ಯಾವ ರೀತಿ ತಗೊಂಡಿದ್ದಾರೆ ಅಂತ. ಗಂಭೀರವಾಗಿ ತಗೊಂಡಿಲ್ಲ, ಸುಮ್ಮನೆ ಮೋದಿ ಅವರನ್ನ ಈ ಸೆಷನ್ ನಲ್ಲಿ ಕಾಲಿಡಿಯೋದಕ್ಕೆ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಇಲ್ಲಿ ಒಂದು ನಾವು ಆಕ್ಚುಲಿ ಮಾರ್ಕೆಟ್ ಇದನ್ನ ಇದು ಮಾಡಕ್ ಆಗೋದಿಲ್ಲ ನಿಜ, ಆದ್ರೆ ಅಮೆರಿಕಾಗ ಆ ಸಾಮರ್ಥ್ಯ ಇದೆ.
Okay. ಅಂದ್ರೆ ತಾತ್ಕಾಲಿಕವಾಗಾದ್ರೂ ಆಗ್ಬಹುದು, ಸಣ್ಣ ಪ್ರಮಾಣದಲ್ಲೂ ಆಗ್ಬಹುದು. ಅದು $28 ಟ್ರಿಲಿಯನ್ ಅದು ಆನ್ಯುವಲ್ GDP ಇರುವಂತದ್ದು. ಅದು ಅದ್ರ ಮಟ್ಟಕ್ಕೆ ಯಾವುದು ಬಂದಿಲ್ಲ. ಚೈನಾ 21 ಟ್ರಿಲಿಯನ್ ಅಂತ ಹೇಳ್ತಾರೆ. ಬಟ್ ಸರ್ ಇದು $37 ಟ್ರಿಲಿಯನ್ ಸಾಲ ಇದೆ ಸರ್ ಅಮೆರಿಕದಲ್ಲೂ ಕೂಡ. ಅದೇ ದೊಡ್ಡ ಚರ್ಚೆ ಕೂಡ ಆಗ್ತಿದೆ ಅವರಿಗೆ ಅಂತ. ಇನ್ಫ್ಯಾಕ್ಟ್ ಆಕ್ಚುಲಿ ಪ್ರತಿ 8 ತಿಂಗಳಿಗೊಂದ್ಸಲ ಆಕ್ಚುಲಿ ಒಂದು ಟ್ರಿಲಿಯನ್ ಜಾಸ್ತಿ ಆಗ್ತಾ ಇದೆ. ಆದ್ರೂ ಸಹ ಐ ಥಿಂಕ್ ದೇ ಕ್ಯಾನ್ ಮ್ಯಾನೇಜ್ ದಟ್, ಆಯ್ತಾ. ಹಾಗಿರುವಾಗ ಅಮೆರಿಕಾಗೆ ಸದ್ಯಕ್ಕೆ ಅದರ ಒಂದು ಇಕನಾಮಿಕ್ ಸ್ಟ್ರೆಂತ್ ಇಂದನೇ ಇನ್ಫ್ಯಾಕ್ಟ್ ಅಮೆರಿಕ ಸೇಲ್ ಮಾಡೋದಲ್ಲ, ಅದ್ರ ಬೈಯಿಂಗ್ ಕೆಪಾಸಿಟಿ ಇದೆಯಲ್ಲ, ಆ ಒಂದು ಕಾರಣಕ್ಕಾಗಿ ಅಮೆರಿಕವನ್ನ ಆಂಟೋಗೋನಿಸ್ ಮಾಡ್ಕೊಳ್ಳೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಏನಾಗಿದೆ, ಅಮೆರಿಕ ಈಗ ಮಾರ್ಕೆಟ್ ಅನ್ನ, ಪ್ರೈಸ್ ಗಳನ್ನ ಅದನ್ನ ಒಂದು ಹಂತಕ್ಕೆ ಅಲ್ಲೋಲ ಕೊಲ್ಲೋಲ ಮಾಡಬಹುದು. ಆದ್ರೆ ಇದು 70s ಅಲ್ಲಿ 80s ಅಲ್ಲಿ ಇದ್ದ ಮಟ್ಟಕ್ಕೆ ಈಗ ಆಗದೆ ಇದ್ರು ಇನ್ನೂ ಸಹ ಅಮೆರಿಕಾಗೆ ಆ ಸಾಮರ್ಥ್ಯ ಇದೆ, ಅದನ್ನ ಮಾಡಬಹುದು ಅದು. ಪ್ರೇಮಶೇಖರ್ ಸರ್, ಈಗ ಚೈನಾ ವಿರುದ್ಧವಾಗಿ ನಾನು ಅನಲೈಸ್ ಮಾಡಿದ ಪ್ರಕಾರ, ಅನೇಕರು ಹೇಳ್ತಿರೋ ಪ್ರಕಾರ ರಿಯಲ್ ಕೋಲ್ಡ್ ವಾರ್ ಶುರುವಾಗಿರೋದೇ ಚೈನಾ ವರ್ಸಸ್ ಅಮೆರಿಕ ಅಂತ ಹೇಳಿ, ಮಾಡರ್ನ್ ಕೋಲ್ಡ್ ವಾರ್ ಅಂತ ಹೇಳಿ. ಇದಕ್ಕೆ ಒಂದು ಭಯ ಪಟ್ಟೆ ಚೀನಾದ ಈ ಪ್ರಾಬಲ್ಯ, ಅವರು ತಂತ್ರಜ್ಞಾನದಲ್ಲಿ ಮಾಡ್ತಿದ್ದಾರೋ, ಉತ್ಪಾದಕ ವಲಯದಲ್ಲಿ ಮಾಡ್ತಿದ್ದಾರೋ, ಅವರ ಬಳಿ ಇರತಕ್ಕಂಥ ಉತ್ಪಾದನಾ ಕೆಪಾಸಿಟಿಯಿಂದ ಕೆನಡಾ ಆದಿಯಾಗಿ, ಫ್ರಾನ್ಸ್ ಆದಿಯಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ವಿಚಾರದಲ್ಲಿ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ದಾರೋ, ಇದು ಟ್ರಂಪ್ಗೆ ನಿದ್ದೆಗೆಡಿಸಿಯೇ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳಿ ಸ್ಲೋಗನ್ ಬಳಸಕ್ ಶುರು ಮಾಡಿದ್ದ. ಈಗ ಫ್ರಾನ್ಸ್ ಒಂದು ಒಪ್ಪಂದ ಕೈ ಕುಲುಕ್ತಾ ಇದ್ದಾರೆ. ಇದೇ ರೀತಿ ಯುರೋಪಿನ ಅನೇಕ ದೇಶಗಳು ಕ್ಯೂನಲ್ಲಿ ನಿಂತಿದ್ದಾರೆ, ಕ್ಸಿ ಜಿನ್ಪಿಂಗ್ ಸಿಕ್ಕರೆ ಸಾಕು ಕೈ ಕುಲುಕ್ಬಿಡೋಣ ನಾವು ಅಂತ ಹೇಳಿ. ಇದು ಗಾಬರಿಗೊಳಿಸಿ ಟ್ರಂಪ್ ಈ ತರ ಏನೇನೋ ಮಾಡ್ಲಿಕ್ಕೆ ಹೋಗಿ ಒದ್ದಾಡ್ತಿರೋದಾ ಅಂತ. ಆಕ್ಚುಲಿ ನೀವು ಹೇಳಿದ ಮೊದಲನೇ ಭಾಗ ಇದೆಯಲ್ಲ, ಅಕ್ಷರಶಃ ಸತ್ಯ ಅದು. ಇನ್ಫ್ಯಾಕ್ಟ್ ಈ ಚೈನಾವನ್ನ ಅದು ಹೇಗಾದ್ರೂ ಮಾಡಿ ಅದನ್ನ ಕೆಳಗೆ, ಚೈನಾ ಹ್ಯಾಸ್ ಟು ಪುಲ್ ಡೌನ್ ಈ ನೀತಿಯನ್ನ ಟ್ರಂಪ್ ಅವತ್ತು ಫಸ್ಟ್ 2017 to 2021 ಆ ಟೈಮಲ್ಲೇ ಅನುಸರಿಸಿದ ನಾವು ನೋಡ್ತೀವಿ. ಆಗ ನಾವು ಚೈನೀಸ್ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಟ್ಯಾಕ್ಸ್ ಹಾಕಿ ಆಲ್ಮೋಸ್ಟ್ 300 to 400 ಬಿಲಿಯನ್ ಚೈನೀಸ್ ಪ್ರಾಡಕ್ಟ್ಸ್ ಅಮೆರಿಕಾಗೆ ಎಂಟರ್ ಆಗದೆ ಇದ್ದ ರೀತಿನ ಮಾಡಿದ್ರು. ಯಾಕಂತ ಹೇಳಿದ್ರೆ ಚೈನಾ ನೋಡಿ, ಒಂದು ಕಾಲದಲ್ಲಿ 74 ಟು ಬಿ ಪ್ರಿಸೈಸ್ 18th of February 1974 ಆಗ ಚೈನಾ ಸ್ಥಿತಿ ಏನಿತ್ತು, ಮಾವೋ ತ್ಸೆತುಂಗ್ ಹೆನ್ರಿ ಕಿಸಿಂಜರ್ಗೆ ನೇರವಾಗಿ ಎದುರು ಬದ್ರು ಕೂತ್ಕೊಂಡು ಹೇಳಿದ ಪ್ರಕಾರ ನಮ್ಮಲ್ಲಿ ನಿಮ್ಮ ಅಮೆರಿಕಾಗೆ ಕೊಡೋದಕ್ಕೆ ಏನೂ ಇಲ್ಲ, ರಫ್ತು ಮಾಡೋದಕ್ಕೆ ಹುಡುಗಿಯರಿದ್ದಾರೆ, ನಿಮಗೆ 10 ಮಿಲಿಯನ್ ಚೈನೀಸ್ ಯುವತಿಯರನ್ನ ಕೊಡ್ತೀವಿ, ದಯವಿಟ್ಟು ತಗೊಳ್ಳಿ ಅಂತ ಮಾವೋ ತ್ಸೆತುಂಗ್ ಕೇಳಿದ್ರು. ಅಂತ ಚೈನಾ ನೆಕ್ಸ್ಟ್ 78 ನಲ್ಲಿ ಡೆಂಗ್ ಸಿಯಾವೋಪಿಂಗ್ ಬಂದು ಆ ಒಂದು ಮಾಡರ್ನೈಸೇಷನ್ ಲಿಬರಲೈಸೇಷನ್ ಶುರು ಮಾಡಿದ ಕೂಡಲೇ ಏನಾಯ್ತು, 2000 ಅದು ಚೈನಾ ಪ್ರಪಂಚದ ಥರ್ಡ್ ಇಕಾನಮಿ ಆಯಿತು, ಥರ್ಡ್ ಲಾರ್ಜೆಸ್ಟ್. 2010ಗೆ ಸೆಕೆಂಡ್ ಲಾರ್ಜೆಸ್ಟ್ ಇಕಾನಮಿ ಆಯಿತು. ಈವನ್ ಟ್ರಂಪ್ ಅಧ್ಯಕ್ಷರಾದ ಸಮಯಕ್ಕೆ ಚೈನಾದ ಹತ್ರ $3 ಟ್ರಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತು. ಇದನ್ನೆಲ್ಲ ಚೈನಾ ಮಾಡೋದಕ್ಕೇನು, ಎಲ್ಲ ಕಡೆ ನಿನ್ನೆ ನಾವು ಮಾತಾಡ್ತಾ ನೀವೇ ಒಂದ್ ಮಾತು ಹೇಳಿದ್ರಿ, ಬಹಳ ಚಂದದ ಮಾತು ಹೇಳಿದ್ರಿ, ಎಲ್ಲರಿಗೂ ಒಂಥರ ವೇಸ್ಟ್ ಕೆಲಸಗಳಿಗೆ ಹಣ ಕೊಟ್ಟುಬಿಟ್ಟು ಅವರು ತೀರಿಸದೆ ಹೋದಾಗ ಸಾಲವನ್ನ ಅದ್ ಏನಕ್ಕೆ ಪ್ರಾಜೆಕ್ಟ್ ಕೊಟ್ಟಿದ್ದ ಅದೇ ಆ ಜಾಗವನ್ನ ಹಿಡ್ಕೊಳ್ಳೋದು, ಬಂದರ್ ಆಗ್ಲಿ ಏರ್ಪೋರ್ಟ್ ಆಗ್ಲಿ ಅಂತ ಅದನ್ನ ಮಾಡಿ ಇವನ್ ಅಮೆರಿಕನ್ ಕಾಂಟಿನೆಂಟ್ ನಲ್ಲೇ ಮತ್ತೆ ಒನ್ ಆಫ್ ದ G7 ಕಂಟ್ರೀಸ್ ಇಟಲಿನಲ್ಲೂ ಸಹ ಚೈನಾ ಈ ಕೆಲಸವನ್ನ ಮಾಡಿದಾಗ ಚೈನಾವನ್ನ ಕಂಟ್ರೋಲ್ ಮಾಡದೇನೆ, ಆದ್ರೆ ಚೈನಾದ ಇಕನಾಮಿಕ್ ಮೈಟ್ ಅನ್ನ ಕತ್ತರಿಸದೆ ಆದ್ರೆ ಈ ಒಂದು ಓವರ್ ಆಂಬಿಷಿಯಸ್ ಪ್ರಾಜೆಕ್ಟ್ ಗಳನ್ನ ತಡೆಯೋಕ್ಕಾಗಲ್ಲ ಅಂತ ಹೇಳಿ ಟ್ರಂಪ್ ಆವಾಗ್ಲೇ ಶುರು ಮಾಡಿ ಚೈನಾನ ಸಾಕಷ್ಟು ಕೆಳಗೆ ಎಳೆದಿದ್ರು. ಓಕೆ, ಸೊ ಅದು ಒಂದು, ಅದನ್ನ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಂಡಿಯಾ ಇರ್ಲಿ, ರಷ್ಯಾ ಇರ್ಲಿ, ಯುರೋಪಿಯನ್ ಕಂಟ್ರೀಸ್ ಇರ್ಲಿ, ವೆನೆಜುಯೆಲಾ ಎಂತದೇ ಆಗ್ಲಿ, ಟ್ರಂಪ್ ರಿಯಲ್ ಟಾರ್ಗೆಟ್ ಇರೋದು ಚೈನಾದಲ್ಲಿ, ಆಯ್ತಾ. ಇದು ಪಾಯಿಂಟ್ ನಂಬರ್ 1. ಹಾಗೆ ನೀವು ಹೇಳಿದ ಮಾತನ್ನ ಅದ್ರ ನಾನು ಎಕ್ಸ್ಪ್ಯಾಂಡ್ ಮಾಡಿದೆ ಅಷ್ಟೇ, ಇರೋ ವಿಷಯ ನೀವೇ ಹೇಳ್ಬಿಟ್ರೆ ನಾನು ಎಕ್ಸ್ಪ್ಯಾಂಡ್ ಮಾಡಿದೆ ಅಷ್ಟೇ ಅದನ್ನ. ಇನ್ನು ಸೆಕೆಂಡ್ ಪಾರ್ಟ್ ಬಂದ್ರೆ ಟ್ರಂಪ್ ಹೆದರ್ಕೊಂಡಿದ್ದಾರ ಅಂತ, ಅಲ್ಲಿ ಇಲ್ಲಿ ಚೈನಾದ್ ಎಲ್ರೂ ಹೋಗಿ ಚೈನಾದ ಕೈ ಕುಲುಕ್ತಾ ಇದ್ದಾರೆ. ಆದ್ರೆ ಚೈನಾದ ಕೈ ಕುಲುಕೋದು ಏನಂದ್ರೆ ಇದು ಅಂತದ್ದು ಅದು ಬಾಣಲೆಯಿಂದ ಬೆಂಕಿಗೆ ಬೀಳುವಂತ ಒಂದು ಕೆಲಸ ಅದು, ಆಯ್ತಾ. ಅದು ಯುರೋಪಿಯನ್ ಕಂಟ್ರೀಸ್ಗೆ ಇರ್ಲಿ, ಕೆನಡಾದ ಮಾರ್ಕ್ ಕಾರ್ನೆಗೆ ಇರ್ಲಿ, ಅವ್ರಿಗೆ ಆಕ್ಚುಲಿ ಈಗ ಕೈ ಸುಟ್ಕೊಂಡಿರೋ ಜಾಗದಲ್ಲೇ ಮತ್ತೆ ಕೈ ಹಾಕ್ತಾ ಇದ್ದಾರೆ. ಸೊ ಇದು ಹೆಚ್ಚು ಕಾಲ ನಡೆಯೋದಿಲ್ಲ. ರಿಯಲ್ ಟ್ರಂಪ್ಗೆ ಆದಂತ ದೊಡ್ಡದೊಂದು ಚಿಂತೆ ಏನು ಅಂತ ಹೇಳಿದ್ರೆ, ನೋಡಿ, ಕೊರಿಯಾ ಆಗ್ಲಿ ಅಥವಾ ಜಪಾನ್ ಆಗ್ಲಿ ಟ್ರೇಡ್ ಡೀಲ್ ಮಾಡ್ಕೊಳ್ಳುವಾಗ $500 ಬಿಲಿಯನ್ $600 ಬಿಲಿಯನ್ ಆ ದೇಶಗಳು ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕಂಡೀಷನ್ ಹಾಕಿದ್ರೆ ಆ ದೇಶಗಳು ಒಪ್ಕೊಂಡು, ನಮ್ಮ ಮೇಲೆ ಆ ಕಂಡೀಷನ್ ವರ್ಕ್ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಮೆರಿಕದ್ದೇ ಲಾಕ್ಹೀಡ್ ಮಾರ್ಟಿನ್, ಬ್ಲಾಕ್ ರಾಕ್, ಅದ್ ಜೊತೆನಲ್ಲಿ ಇದು ಗೂಗಲ್, ಮೈಕ್ರೋಸಾಫ್ಟ್ ಇವೆಲ್ಲ, ಮತ್ತೆ ಆಪಲ್ ಅಷ್ಟೇ ಅಲ್ಲ, ಸ್ಪ್ಯಾನಿಷ್ ಕಂಪನಿ ಏರ್ಬಸ್, ಇದು
ಇವೆಲ್ಲವೂ ಸಹ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಕ್ ಬರ್ತದೆ. ಟೆನ್ಸ್ ಆಫ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಮೆರಿಕವನ್ನೇ ಬಿಟ್ಟು ಬರ್ತಾ ಇರುವಾಗ, Okay. ನಿಮ್ಮ ಕಂಪನಿಗಳೇ ಅಮೆರಿಕನ ಬಿಟ್ಟು ಬರ್ತಾ ಇರುವಾಗ ನಾವೇಕ್ ಇನ್ವೆಸ್ಟ್ ಮಾಡೋದು ಅಂತ ಇಂಡಿಯಾ ಹೇಳಿದಾಗ, ಆವಾಗ ಇಂಡಿಯಾನ ಈ ವಿಷಯದಲ್ಲಿ ಬಗ್ಸಕ್ ಆಗೋದಿಲ್ಲ. ಮತ್ತೆ ಇನ್ನು ಒಂದು ಅದೇ ಇಂಡಿಯಾ ಇದುವರೆಗೆ 27 EU ಕಂಟ್ರೀಸ್, EU ಬ್ಲಾಕ್, 4 ಕಂಟ್ರೀಸ್ EFTA ಬ್ಲಾಕ್, ಆಮೇಲೆ ಬ್ರಿಟನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಒಮಾನ್, ದೆನ್ ಎಂತದು ಇದು UAE. ಅದಲ್ಲದೆ ಇಸ್ರೇಲ್ ಹೇಳ್ತಾ ಇರೋದೇನು, ಬೆಂಜಮಿನ್ ನೇತನ್ಯಾಹು ತಮ್ಮ ಕಂಪ್ಲೀಟ್ ಡಿಫೆನ್ಸ್ ಪ್ರೊಡಕ್ಷನ್ ಇಂಡಿಯಾಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಮುಂದಿನ ಇಕನಾಮಿಕ್ ಇದು ಜೈಂಟ್ ಇಂಡಿಯಾ ಆಗುತ್ತೆ ಅಂತ ಗೊತ್ತಾದಾಗ ಟ್ರಂಪ್ ತಮಗೆ ತಾವೇ ತಿಳ್ಕೊಂಡು ದಾರಿಗೆ ಬಂದಿದ್ದಾರೆ. ಓಕೆ, ಫೈನ್. ಕೇಶವ್ ಸರ್, ಈಗ ಅಮೆರಿಕ ಅಧ್ಯಕ್ಷನ ನಡವಳಿಕೆಗಳು, ಒಂದಷ್ಟು ವರ್ತನೆಗಳು ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಇಲ್ಲಿ ನೋಡಿ, ಯುನೆಸ್ಕೋ ವಿಚಾರದಲ್ಲಿ, WHO ವಿಚಾರದಲ್ಲಿ, ಮಾನವ ಹಕ್ಕು ಮಂಡಳಿಯಿಂದ ನಾನು ಆಚೆ ಬರ್ತೀನಿ ಅಂತೇಳಿ ಅಧ್ಯಕ್ಷ ಸೂಚನೆ ಕೊಟ್ಟಾಗಿದೆ. ಕೆಲವು ಕಡೆ ಬಂಧು ಆಗಿದೆ. ನೇಟೋನೇ ನನಗೂ ನೇಟೋಗೆ ಸಂಬಂಧ ಇಲ್ಲಪ್ಪ ಅಂತಾರೆ. ಯಾವ ನೇಟೋವನ್ನು ಒಂದು ಕಾಲಕ್ಕೆ ಅಮೆರಿಕ ಅಗೇನ್ಸ್ಟ್ ರಷ್ಯಾ ಜಸ್ಟ್ ಟು ಪ್ರೊಟೆಕ್ಟ್ ಯುರೋಪ್ನ ದೇಶಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತೇಳಿ ಹುಟ್ಟಾಕಿದ್ದಂಥ ಅಮೆರಿಕದಲ್ಲಿ ನಂಗೆ ನೇಟೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಟ್ರಂಪ್ ಕಡೆಯಿಂದ ಸೂಚನೆಗಳು ಸಿಗ್ತಾ ಇದೆ ನಮಗೆ. ಇದೆಲ್ಲವನ್ನು ಕಳ್ಕೊಂಡು ಈ ಮನುಷ್ಯ ಮಾಡಲಿಕ್ಕೆ ಏನಿದೆ ಅಂತ ಒಂದು ಸಹಜವಾಗಿರ್ತಕ್ಕಂಥ ಪ್ರಶ್ನೆ. ಇದರ ಅಲ್ಲದೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಂದು ಕಡೆ, ಇನಿಷಿಯೇಟಿವ್ಸ್ ಒಂದು ಕಡೆ ಒಂದು ಮಾತು ಹೇಳ್ತಾ ಇದ್ದಾರೆ, ಎಚ್ಚರಿಕೆ ಕೊಟ್ಟಿದೆ ಭಾರತಕ್ಕೆ ಅಥವಾ ಅಮೆರಿಕಕ್ಕೆ ಅಥವಾ ಜನಗಳಿಗೆ ಅಂತ. ಏನು ಅಂತ ಹೇಳಿದ್ರೆ, ನೋಡಪ್ಪ, ಜಂಟಿ ಹೇಳಿಕೆ ಬರೋರ್ಗೂ ವೆಯ್ಟ್ ಮಾಡಿ, ಅಮೆರಿಕ ಮತ್ತು ಭಾರತ ನಡುವಿನ ಜಂಟಿ ಹೇಳಿಕೆ ಬರೋವರೆಗೂ ವೆಯ್ಟ್ ಮಾಡಿ, ಲಿಖಿತ ಪ್ರಕಟಣೆ ಬರುವವರೆಗೂ ಏನೂ ಇಲ್ಲ ಇಲ್ಲಿ ಅಂತ ನೀವು ಭಾವಿಸಿ, ಇದೊಂದು ರಾಜಕೀಯ ಸೂಚನೆ ಅಂತ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು ಅಂತ. ಇದರಾಚೆಗೆ ಆಗಲೇ ಪ್ರೇಮಶೇಖರ ಸರ್ ಹೆನ್ರಿ ಕಿಸಿಂಜರ್ ಬಗ್ಗೆ ಮಾತಾಡ್ತಾ ಇದ್ರು. ಹೆನ್ರಿ ಕಿಸಿಂಜರ್ ಒಂದು ಕಡೆ ವಿಯೆಟ್ನಾಂ ಯುದ್ಧ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದು, ಅಮೆರಿಕದ ಶತ್ರು ಆಗೋದು ಅಪಾಯಕಾರಿ, ಅಮೆರಿಕದ ಮಿತ್ರನಾಗೋದು ಅಥವಾ ಸ್ನೇಹಿತನಾಗೋದು ಮಾರಕ ಅಂತ ಹೇಳಿ. ಈ ಅಮೆರಿಕನ ಬಿಡಕ್ಕೂ ಆಗಲ್ಲ ಅಥವಾ ಶತ್ರುತ್ವ ಕಟ್ಕೊಳ್ಳೋಕ್ಕೂ ಆಗಲ್ಲ. ಯಾರು ಅಮೆರಿಕದ ಜೊತೆಲಿ ಇಲ್ವೋ ಅವ್ರನ್ನ ಶತ್ರು ಅಂತ ಕನ್ಸಿಡರ್ ಮಾಡ್ತೀನಿ ಅಂದಾಗ ಅಲಿಪ್ತ ನೀತಿಗೆ ಅವಕಾಶನೇ ಇಲ್ವಲ್ಲ ಇಲ್ಲಿ. ನಾನು ಆ ಬಣಕ್ಕೂ ಸೇರಲ್ಲಪ್ಪ, ಈ ಬಣಕ್ಕೂ ಸೇರಲ್ಲ, ಅಲಿಪ್ತವಾಗಿರ್ತದೆ, ಆ ನೀತಿಗೆ ಅವಕಾಶ ಇಲ್ಲ ಅಂದ್ರೆ ವ್ಯಾಪಾರದಲ್ಲಿ ಇದು ಯಾರಿಗೆ ಲಾಸ್ ಅಂತ? ಇದು ಒಂಥರ ವೆರಿ ಟ್ರಿಕ್ಕಿ ಸಿಚುವೇಶನ್, ಕ್ಯಾಶ್ 20 ಸಿಚುವೇಶನ್ ತರ ಇದೆ ಇದು. ಭಾರತಕ್ಕೆ ಪೂರ್ತಿಯಾಗಿ ಈ ಕಡೆ ಬ್ಲಾಕ್ಗೂ ಸೇರಕ್ಕಾಗಲ್ಲ, ಆ ಕಡೆ ಬ್ಲಾಕ್ಗೂ ಹೋಗಕ್ಕಾಗಲ್ಲ, ಆ ಸ್ಟೇಜ್ ಅಲ್ಲಿ ಇದೆ. ಯಾಕೆಂತಂದ್ರೆ ಇನ್ನೊಂದು ನಾವು ಇಂಡಿಯಾಗೆ ಸರ್, ಕೇಶವ್ ಸರ್, ಇಂಡಿಯಾಗೆ ಚೈನಾ ಮತ್ತು ಅಮೆರಿಕ ಅತ್ತ ದರಿ ಇತ್ತ ಪುಲಿಕತೆನ ಒಂದು ಹಾಲಿನ ಸರೋವರ, ಒಂದು ನೀರಿನ ಸರೋವರ, ಎರಡರಲ್ಲೂ ಮುಳುಗೆ ಸಾಯ್ತೇರಿ ಅಂತ. ಇಲ್ಲ, ಮುಳುಗಿ ಸಾಯ್ತೀವಿ ಅಂತ ನನಗೆ ಅನ್ಸಲ್ಲ. ಯಾಕೆಂದ್ರೆ ನಮ್ಗೆ ಆ ಶಕ್ತಿ ಇದೆ, ನಾವು ಒಂಟಿಯಾಗೂ ಫೇಸ್ ಮಾಡಬಹುದು. ಆದ್ರೆ ಇಲ್ಲಿ ಏನಾಗುತ್ತೆ, ಈಗ ಬಲಾಢ್ಯ 2 ರಾಷ್ಟ್ರಗಳ ನಡುವೆ ನಮ್ಮ ರಾಷ್ಟ್ರ ಸಿಲ್ಕಿರೋದ್ರಿಂದ, ಈಗ ಅವ್ರು ಆಗದೆ ಇರೋದ್ರಿಂದ, ಏನು ಅವ್ರ ನಡುವೆಯೂ ವೈರತ್ವ ಇರೋದ್ರಿಂದ, ಏನು ಎನಿಮೀಸ್ ಮೈ ಫ್ರೆಂಡ್ ತರ ನಾವು ಯಾವ ಸಂದರ್ಭದಲ್ಲಿ ಸ್ಟ್ಯಾಂಡ್ ತಗೋಬೇಕು ಅದನ್ನ ನ್ಯೂಟ್ರಲ್ ಆಗೇ ತಗೊಳ್ತಾ ಹೋಗಿದ್ದಾರೆ. ಯಾವಾಗ ರಷ್ಯಾದಿಂದ ನೀವು ಆಯಿಲ್ ತಗೋಬೇಡಿ ಅಂತ ಹೇಳಿದಾಗ, ಇಲ್ಲ ನಾವು ಅದನ್ನ ಈಗಲೂ ಇಲ್ಲಿವರೆಗೂ ಹೇಳಿಲ್ಲ ನಾವು ತಗೊಳ್ಳಲ್ಲ ಅಂತ. ಆ ಕಡೆಯಿಂದ ರಷ್ಯನ್ ಎಂಬಸಿಯಿಂದನೂ ಹೇಳಿದರೆ ನಮ್ಗೆ ಯಾವುದೇ ಸೂಚನೆ ಬಂದಿಲ್ಲ ಅಂತ. ಸೊ ಭಾರತ ಆ ಮಟ್ಟಕ್ಕೆ ತನ್ನ ಸ್ವಾಯತ್ತತೆಯನ್ನ ಕಾಯ್ಕೊಂಡ್ ಬರ್ತಾ ಇದೆ. ಸೊ ಹಂಗಾಗಿ ನಮ್ಗೇನು ಈ ತರದ ಒಂದು ಥ್ರೆಟ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಈ ಕಡೆಗೆ ಹೋದ್ರೆ ಕಷ್ಟ, ಆ ಕಡೆಗೆ ಹೋದ್ರೆ ಕಷ್ಟ ಅಂತ. ಯಾಕಂದ್ರೆ ಇಬ್ಬರಿಗೂ ನಮ್ಗಿಂತ ಹೆಚ್ಚಿಗೆ ಅವ್ರಿಗೂ ನಮ್ಮ ಅವಶ್ಯಕತೆ ಇದೆ. ನಮ್ಗೂ ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ನಮ್ಗಿಂತ ಹೆಚ್ಚಿನ ಅವಶ್ಯಕತೆ ಆ ರಾಷ್ಟ್ರಗಳಿಗಿದೆ. ಸೊ ಹಂಗಾಗಿ ಭಾರತ ಈ ಸಂದರ್ಭದಲ್ಲಿ ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ಇದೆ. ಸೊ ಇದನ್ನ ಬಳಸ್ಕೊಂಡು, ಯಾಕಂದ್ರೆ ನಾವು ಇವಾಗ ಅವ್ರಿಗೆ ಅವ್ರ ಡಿಫೆನ್ಸ್ ಪ್ರಾಡಕ್ಟ್ಸ್, ಅಮೆರಿಕ ಎಲ್ಲಿವರೆಗೂ ಬಲಿಷ್ಠವಾಗಿರುತ್ತೆ ಅಂದ್ರೆ ಎಲ್ಲೆಲ್ಲಿ ಯುದ್ಧ ನಡೀತಾ ಇರುತ್ತೆ, ಎಲ್ಲೆಲ್ಲಿ ಯುದ್ಧದ ಭಯ ಇರುತ್ತೆ, ಅಲ್ಲಿವರೆಗೂ ಅವ್ರ ಡಿಫೆನ್ಸ್ ಪ್ರಾಡಕ್ಟ್ಸ್ ನ ಆ ದೇಶಗಳಿಗೆ ತಳ್ಳುತ್ತೆ. ಅದು ಲಾಭ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೀತಾ ಇರುತ್ತೆ. ಎಲ್ಲಿವರೆಗೂ, ಎರಡನೇದೇನು, ಎಲ್ಲಿವರೆಗೂ ಡಾಲರ್ ಅಲ್ಲಿ ವ್ಯಾಪಾರ ನಡೀತಾ ಇರುತ್ತೆ ವಿಶ್ವಾದ್ಯಂತ, ಅಲ್ಲಿವರೆಗೂ ಅದು ಬಲಾಢ್ಯವಾಗಿರುತ್ತೆ. ಈಗ ಎರಡನ್ನೂ ಇವಕ್ಕೆ ರಿವರ್ಸ್ ಆಗುವಂತ ಹಂತಗಳು ಈಗಾಗಲೇ ಆರಂಭ ಆಗಿದೆ. ಸೊ ಹಂಗಾಗಿ ಅಮೆರಿಕ ಕೂಡ ಯೋಚನೆ ಮಾಡ್ತಾ ಇದೆ. ಒಂದು, ಅಲ್ಲಿನ ಜನರ ಒಂದು ಅಸಹಕಾರ ಮತ್ತೆ ಅವರಲ್ಲಿ ಇರುವಂತ ಅನ್ರೆಸ್ಟ್ ಏನಿದೆಯಲ್ಲ, ಅದರಿಂದ ಬಹುಶಃ ಟ್ರಂಪ್ ಪಾಠ ಕಲಿಯದೇ ಇದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಹೆಚ್ಚು ತೊಂದರೆ ಆಗತ್ತಾಗ್ಲಿ, ಬೇರೆ ರಾಷ್ಟ್ರಗಳಿಗಲ್ಲ. ಯಾಕಂದ್ರೆ ಬೇರೆ ರಾಷ್ಟ್ರಗಳೆಲ್ಲವೂ ಈಗ ಒಟ್ಟಾಗ್ತಾನೆ ಇದಾವೆ. ಈಗ ಯುರೋಪ್ ಎಲ್ಲ ಒಂದಾಗಿದೆ, ಅವರು ಅಮೆರಿಕಾಗೆ ನಾವು ನಿಂಗೆ ಟ್ಯಾರಿಫ್ ಹಾಕ್ತಿವಿ, ಆ ತರದ ಸ್ಥಿತಿ ಬಂದ್ರೆ ರಿವರ್ಸ್ ಟ್ಯಾರಿಫ್ ಹಾಕ್ತಿವಿ ನಾವು ಅನ್ನೋಂಥದ್ದನ್ನ ಥ್ರೆಟನ್ ಮಾಡಿದ್ದಾರೆ. ಸೊ ಚೈನಾ ಅಂತೂ ಮೊದ್ಲಿಂದನೂ ಅದನ್ನ ಮಾಡಿದೆ, ಅದನ್ನು ಹೇಳ್ತಾನೂ ಇದೆ. ಸೊ ಹಂಗಾಗಿ ಅವ್ರದ್ದು ಮಾರುಕಟ್ಟೆ, ಯಾಕಂದ್ರೆ ಅದು ಸ್ಪೆಂಡಿಂಗ್ ಇಕಾನಮಿ, ಹಂಗಾಗಿ ಆ ಮಾರುಕಟ್ಟೆನ ಕಳ್ಕೊಳ್ಳೋಕ್ಕೂ ಯಾವ್ದು ಇಷ್ಟ ಇಲ್ಲ, ಯಾವ್ದು ಆರ್ಥಿಕತೆಗಳಿಗೆ. ಮತ್ತೆ ಫಾರ್ ದ ಟೈಮ್ ಬೀಯಿಂಗ್ ನೇರವಾಗಿ, ಅದಕ್ಕೆ ಯಾಕೆ ನಾವು ಅವ್ರಿಗೆ ಕೊಡುವ ಟ್ವೀಟ್ಗೆಲ್ಲ ಉತ್ತರಿಸೋದಿಲ್ಲ, ಅವ್ರು ಮಾಡುವಂತ ಟ್ವೀಟ್ಗಳಿಗೆ, ಅವ್ರು ಕೊಡುವ ಹೇಳಿಕೆಗಳಿಗೆ ಉತ್ತರಿಸ
ಕಳಿಸಲ್ಲ ಅಂದ್ರೆ ಈಗ ಅದು ಅನಗತ್ಯ ಅನ್ನೋಂಥದ್ದು. ಯಾಕಂದ್ರೆ ಕೆಲವು ಸರಿ ಮೌನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಂಗಾರ ಆಗುತ್ತೆ. ಸೊ ಹಂಗಾಗಿ ಕೆಲವು ಸರಿ ಮೌನವಾಗಿ ಭಾರತ ಅದನ್ನ ಕಾಯ್ಕೊಳ್ತಾ ಇದೆ. ಅವ್ರದ್ದು ಅಟಾನಮಿನ ಮೇಂಟೈನ್ ಮಾಡ್ಕೊಳ್ತಲೆ. ಇವ್ರು ನೀವು ಮಾತಾಡಿ ಅದು ಟ್ರೇಡ್ ಡೀಲ್ ಆಗ್ಲಿ, ಫೈನಲ್ ಪ್ರಿಂಟ್ ಬ್ಲೂ ಪ್ರಿಂಟ್ ಬರ್ಲಿ, ಅಂದ್ಮೇಲೆ ಜಗತ್ತಿಗೆ ಗೊತ್ತಾಗುತ್ತೆ. ಇಲ್ಲಿ ಅಲ್ಲಿವರೆಗೂ ಯಾರೇನ್ ಮಾತಾಡಿದ್ರು ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗಿಲ್ಲ ಅನ್ನೋಂಥದ್ರಲ್ಲಿ ಕರೆಕ್ಟ್ ಆಗಿದೆ ಕ್ಲಾರಿಟಿ. ಏನಂದ್ರೆ ಅವ್ರಿಗೂ ಅಡ್ವಾಂಟೇಜ್ ಇದೆ, ಮಾರ್ಕೆಟ್ ಸಿಗುತ್ತೆ ಅಂತ. ಬಟ್ ಇನ್ನೊಂದು ನಾನು ಅವಾಗೇನು ಹೇಳ್ತಾ ಇದ್ದೆ, ಅವ್ರದ್ದು ಒಂದ್ ವೇಳೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೆ ಭಾರತ ಸರ್ಕಾರ ಕೊಡಲ್ಲ, ಆದ್ರೆ ಅದ್ರದ್ದು ಏನಾದ್ರು ಅವರು ಒಂದಷ್ಟು ಮಟ್ಟಿಗೆ ಅವರಲ್ಲಿ ವ್ಯಾಲ್ಯೂ ಆಡೆಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಭಾರತಕ್ಕೆ ಕಳಿಸ್ತೀವಿ ಅಂದ್ರೇನು ಅದ್ರದ್ದು ಬೆಲೆ ಏನು, ಡಾಲರ್ಗಳಲ್ಲಿ ತಯಾರಿಸಿದ್ದು ಮತ್ತೆ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಇಂದ ಆಗುವಂತ ತಯಾರಿಸಿರುವ ಎಲ್ಲ ವಸ್ತುಗಳ ಬೆಲೆ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಈಗ ಹೈ ಎಂಡ್ ಪ್ರಾಡಕ್ಟ್ಸ್ ಅಂದ್ರೆ ಈಗ ಆಪಲ್ ಫೋನ್ ಇಂಥದ್ದೇನಾದ್ರು ಬಂದ್ರೆ ಅದು ತಗೊಳ್ಳೋರು ಅದಕ್ಕೆ ಆದಂತ ಗ್ರಾಹಕರು ಕೆಲವರು ಇರ್ತಾರೆ. ಅದಕ್ಕೆ ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಅವ್ರಿಗೆ ಎಷ್ಟೇ ನೀವು ಸಬ್ಸಿಡಿ ಕೊಟ್ರೆ ಇಲ್ಲಿ ಅವಾಗ ಭಾರತ ಸರ್ಕಾರ ಕೂಡ ಮರುಚಿಂತನೆ ಮಾಡುತ್ತೆ ಆ ವಿಚಾರದಲ್ಲಿ. WTO ಮೀರಿ ಒಂದ್ ವೇಳೆ ಅವಾಗ WTO ಅಲ್ಲಿ ಏನಿತ್ತು, ಈ ಗ್ರೀನ್ ಸಬ್ಸಿಡೀಸ್, ಬ್ಲೂ ಸಬ್ಸಿಡಿ, ಅಂಬರ್ ಸಬ್ಸಿಡೀಸ್ ಅಂತ ಇದ್ವಿ. ಈಗ ಅದನ್ನ ಮೀರಿ ನಾನು WTO ಹೊರಗೆ ಬರ್ತೀನಿ, ನಾನು ನಮ್ಮ ರೈತರಿಗೆ ಹೆಲ್ಪ್ ಮಾಡ್ತೀನಿ, ಸಬ್ಸಿಡಿ ಕೊಡ್ತೀನಿ, ಆಗ ಭಾರತದಲ್ಲಿ ಹೋಗಿ ನಾವು ಕಡಿಮೆ ಬೆಲೆಗೆ ಮಾರ್ಬೋದು ಅಂದ್ರೆ ಭಾರತ ಸರ್ಕಾರ ಕೂಡ ಅದನ್ನ ಯೋಚನೆ ಮಾಡುತ್ತೆ. ನೀವು ವ್ಯಾಲ್ಯೂ ಆಡೆಡ್ ಅಲ್ಲಿ ಅದನ್ನ ಹೆಚ್ಚು ಮಾಡಿದ್ರೇನು ಮತ್ತೆ ನಮ್ಮ ಬೆಲೆಗಳು ಯಾವತ್ತೂ ಕಾಂಪಿಟೇಟಿವ್ ಆಗಿದೆ. ಅಂಡ್ ಮೋರ್ ಓವರ್ ಭಾರತ ಕರೆಕ್ಟ್ ಟೈಮ್ ಅಲ್ಲಿನೇ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋಗಿರುವಂತದ್ದು, ಮತ್ತೆ ಈಗ ನಾವು ಸಾವಯವ ಕೃಷಿಯಲ್ಲಿ ಮತ್ತೆ ಮಿಲೆಟ್ಸ್ ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಈಗ ನಾವು ವ್ಯಾಲ್ಯೂ ಮತ್ತೆ ನಾವು ಅಗ್ರಿಕಲ್ಚರ್ ಅಲ್ಲಿ ಕೂಡ ಸ್ಟಾರ್ಟ್ಅಪ್ಸ್ ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ಅವೆಲ್ಲದರಿಂದ ನಮ್ಮ ಜನಕ್ಕೂ ಕೆಲಸ ಸಿಗ್ತಾ ಇದೆ. ಅದರಿಂದ ವ್ಯಾಲ್ಯೂ ಆಡ್ ಆಗಿ ಆ ಪ್ರಾಡಕ್ಟ್ಸ್ ಗೆ ಹೆಚ್ಚಿನ ಬೆಲೆ ಬರೋದ್ರಿಂದ ವಿಶ್ವಾದ್ಯಂತ ಮತ್ತೊಮ್ಮೆ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲೂ ವಿಜೃಂಭಿಸುವಂತ ದಿನಗಳು ತುಂಬಾ ದೂರ ಇಲ್ಲ ಅಂತ ನನಗನ್ಸುತ್ತೆ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರವಿಕುಮಾರ್ ಅವರೇ, ಈಗ ಒಂದು ಸಣ್ಣ ದಿನಸಿ ಅಂಗಡಿ ಒಬ್ಬ ವ್ಯಾಪಾರಿ ನಾವು ಕೇಳಿದಾಗ್ಲೂ ಕೂಡ ಆ ವ್ಯಕ್ತಿ ಒಂದಷ್ಟು ನೋವು ತೋಡ್ಕೋತಾರೆ, ಮೊದಲ ಥರ ವ್ಯಾಪಾರ ಇಲ್ಲ ಅಂತ ಮಾತಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಾರ್ಕೆಟ್ ಬಂದ್ಬಿಟ್ಟಿದೆ ಸರ್, ದೊಡ್ಡ ದೊಡ್ಡ ಫುಡ್ದು ಬಜಾರ್ಗಳೆಲ್ಲ ಬಂದುಬಿಟ್ಟಿವೆ, ಕೆಲವು ಕಡೆ ಹೋಮ್ ಡೆಲಿವರಿನೂ ಇಟ್ಕೊಂಡ್ಬಿಟ್ಟಿರ್ತಾರೆ ಅವರು. ಸೊ ನಮ್ಮ ಅಂಗಡಿಗಳಿಗೆ ಜನ ಅಷ್ಟೊಂದು ಬರ್ತಿಲ್ಲ, ಇದು ಭಾಗ ಒಂದು. ಇಲ್ಲ ಸರ್, ಯಾವುದೇನು ಬಂದರೂ ಜನ ಬಂದು ನಮ್ಮನ್ನು ಒಂಚೂರು ಮಾತಾಡಿಸ್ಬಿಟ್ಟು ನಮ್ಗೆ ತೊಗೊಂಡು ಹೋದ್ರೇ ಸರ್ ನಮಗೊಂದು ಸಮಾಧಾನ ಅಂತ ಜನ ಬರುವವರು ನಮ್ಗೆ ಹಳೆ ಗ್ರಾಹಕರಿದ್ದಾರೆ, ಬಿಕಾಸ್ ಆಫ್ ದಿ ಕ್ವಾಲಿಟಿ ಅಂತ ಕೂಡ ಮಾತಾಡೋರು ಇದ್ದಾರೆ. ಈ ಗೋಲ್ಡ್ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಭಾವನೆಗಳ ಆಧಾರದ ಮೇರೆಗೆ, ಜೊತೆಗೆ ಮೊಬೈಲ್ ಕೈ ಇದೆಯಲ್ಲ ಎಲ್ರಿಗೂ, ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರ ಆಚೆಗೂ ಕೂಡ ನಿಮ್ಮಲ್ಲಿ ಇವತ್ತಿಗೂ ಈ ಅಂಗಡಿಗೆ ಬಂದು ಗೋಲ್ಡನ್ನು ಮುಟ್ಟಿ ಅದನ್ನು ಚೆಕ್ ಮಾಡಿಕೊಂಡು ಈ ಥರ ಒಡವೆ ಮಾರುಕಟ್ಟೆಗೆ ಬರೋರೇ ನಿಮ್ಗೆ ಈಗಲೂ ಜಾಸ್ತಿ ಇದ್ದಾರಾ, ಅಥವಾ ನನಗೆ ಗಟ್ಟಿ ಕೊಡಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ, ಆ ಥರದ್ದು ಗ್ರಾಹಕರು ಇವತ್ತಿಗೂ ಇದ್ದಾರೆ ಅಂತ ಗೋಲ್ಡ್ ಬೆಲೆ ಏರುಪೇರು ಆದಮೇಲೂ ಕೂಡ? ಗೋಲ್ಡ್ ರೇಟ್ ಏರುಪೇರು ಆದಮೇಲೆ ಎಲ್ಲ ರೀತಿ ಆಲ್ಮೋಸ್ಟ್ 100% ಸರ್, ಆಲ್ಮೋಸ್ಟ್ 100% ಜಾಸ್ತಿ ಆಗಿರೋದು ಗೋಲ್ಡ್. ಹೌದು, ಅದು ಕೆಲವು ದಿನಗಳಲ್ಲಿ. ಸುಮಾರು 14 ತಿಂಗಳು ಪೀರಿಯಡ್ಗೂ ಈಗೂ 100%ಗಿಂತ ಜಾಸ್ತಿ ಆಗಿದೆ. ಬಟ್ ಏನಂದ್ರೆ ನಮ್ಮ ಗೋಲ್ಡ್ ತಗೊಳ್ಳೋರು ಫಸ್ಟ್ ಪಾಯಿಂಟ್ ಏನಂದ್ರೆ ನೀವು ಹೇಳೋದಂಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಒಂದಿದೆ. ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಯಾವಾಗ ಬರುತ್ತೆ ಅಂದ್ರೆ ಆಭರಣ ಕೊಂಡ್ಕೊಳ್ಳೋರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್. ಗಟ್ಟಿ ಚಿನ್ನ ತಗೊಳ್ಳೋರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ. ಅವ್ರಿಗೆ ಏನಿದ್ರು ದುಡ್ಡು ಮಾಡ್ಕೋಬೇಕು, ಜಸ್ಟ್ ಲೈಕ್ ಶೇರ್ ಮಾರ್ಕೆಟ್, ನಾನು ಇವತ್ತು ದುಡ್ಡು ಹಾಕಿದ್ರೆ ನಾಳೆ ಎಷ್ಟು ತೆಗೆದೆ ಅಷ್ಟೇ. ಅಂಥವ್ರಿಗೆ ಡಿಜಿಟಲ್ ಗೋಲ್ಡ್, ಡಿಜಿಟಲ್ ಸಿಲ್ವರ್ ವ್ಯವಸ್ಥೆ ಇದೆ. ಆದ್ರೂ ಕೆಲವರು ಅದೊಂದು ಭಯ ಅನ್ನೋದಿರುತ್ತೆ, ನಾಳೆ ಆ ಕಂಪನಿ ಮುಚ್ಚೋದ್ರೆ ಏನಾಗುತ್ತೆ, ಸೆನ್ಸೆಕ್ಸ್ ಬ್ಲಾಕ್ ಆಗ್ಬಿಟ್ರೆ ಏನಾಗುತ್ತೆ ಅಂತ. ಫಿಸಿಕಲ್ ಗೋಲ್ಡ್ ತಗೊಳ್ಳೋರು ಇವತ್ತಿಗೂ ಇದ್ದಾರೆ ಗಟ್ಟಿ ಫಾರ್ಮ್ ಅಲ್ಲಿ. ಬಟ್ ವ್ಯಾಪಾರ ಪರಿಸ್ಥಿತಿ ಬಂದಾಗ ನೀವು ಹೇಳದಂಗೆ ಇವತ್ತಿಗೂ ನಾನು ಅದನ್ನ ಮುಟ್ಟಿ ತಗೊಂಡ್ರೆ ನನಗೆ ಒಂದು ಸಮಾಧಾನ ಅನ್ನೋದು ಇವತ್ತಿಗೂ ಇದೆ. ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಇವತ್ತಿಗೂ ಇದೆ. ಇಲ್ಲದೆ ಹೋಗಿದ್ರೆ ನಮ್ಮ ವ್ಯಾಪಾರ ಕೂಡ ಡೋರ್ ಡೆಲಿವರಿ ಆಗಲಿ, ಇ ಕಾಮರ್ಸ್ ಅಲ್ಲಾಗ್ಲಿ, ನೀವು ಬೇಕಿದ್ರೆ ನೋಡಿ, ಬೇರೆ ವ್ಯಾಪಾರದಲ್ಲಿ ಇ ಕಾಮರ್ಸ್ ಕ್ಲಿಕ್ ಆದಂಗೆ ನಮ್ಮ ವ್ಯಾಪಾರದಲ್ಲಿ ಆಗಿಲ್ಲ. ರೀಸನ್ ಇದೇ ಕಾರಣ. ನಾನು ಅದನ್ನ ನೋಡಿ ಹಾಕೊಂಡು ಡೆಲಿವರಿ ಆಗುತ್ತೋ ಇಲ್ವೋ, ಮಧ್ಯದಲ್ಲಿ ಬೆಲೆ ಬಾಳುವಂತ ವಿಚಾರ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಗತಿ ಅಂತ ಹೇಳಿ. ಮತ್ತೆ ಈ ವರ್ಚುವಲ್ ಪ್ರಪೋಸಲ್ಸ್ ಕೂಡ ಇದೆ. ನಿಮ್ಮ ಫೇಸ್ ಒಂದು ಕಡೆ ನೋಡ್ಬಿಟ್ಟು ಈ ಆಭರಣ ಅಲ್ಲಿ ಹಾಕಿದ್ರೆ ಹೆಂಗ್ ಕಾಣುತ್ತೆ ಅಂತ ಕೂಡ ತೋರಿಸ್ತಾ ಇದ್ದಾರೆ ಕೆಲವರು. ಆದ್ರೂ ಇಲ್ಲ, ನಾನು ಇದನ್ನ ನಂಬೋದಿಲ್ಲ, ಹಾಕೊಂಡೇ ನೋಡ್ತೀನಿ, ನೋಡ್ತೀನಿ ಅಂತ. ಒಂದು 10 ಜೊತೆ ಓಲೆ ಹಾಕೋಬೇಕು, ಒಂದು 10 ನೆಕ್ಲೆಸ್ ಹಾಕೋಬೇಕು, ಒಂದು 20 ಬಳೆ ಹಾಕೋಬೇಕು. ಕಡಿಮೆ ಹೇಳ್ತಾ ಇದೀವಿ ನಂಬರ್ಸ್, ಆಕ್ಚುಲಿ ಇನ್ನೂ ಜಾಸ್ತಿ ಇರ್ತದೆ ಆಕ್ಚುಲಿ. ಸೊ ಹಂಗಿದ್ದಾಗ ಪರಿಸ್ಥಿತಿ ವ್ಯಾಪಾರ ಅಂತೂ ಖಂಡಿತ ಇದೆ. ಬಟ್ ಈಗ ಸ್ವಲ್ಪ ದಿನಗಳಿಂದ ಸ್ವಲ್ಪ ವೆಯ್ಟ್ ಅಂಡ್ ವಾಚ್ ಸಿಚುವೇಶನ್ ಇದ್ದಾರೆ ಗ್ರಾಹಕರು. ಮುಂದೆ ಏನಾಗತ್ತೆ ಅಂತ ನೀವು ಕೇಳಿದ್ರಲ್ಲ, ಮುಂದೆ ಏನಾಗ್ಬಿಡುತ್ತೋ, ಸಡನ್ ಆಗಿ ಬಿದ್ದು ಬಿಡುತ್ತೋ,
ಆ ರೀತಿ ಇಲ್ಲ. ಇವತ್ತು ದುಡ್ಡಿದ್ದಾಗ ಇವತ್ತೇ ದೊಡ್ಡ ಆಗಬೇಕು ಅಷ್ಟೇ ನಾವು ನೋಡ್ಬೇಕಾಗಿರೋದು. ಫೈನ್. ಪ್ರೇಮಶೇಖರ ಸರ್, ಈಗ ಈ ಅಮೆರಿಕ ಯಾವ ಥರ ಇದೆ ಅಂತ ಹೇಳಿದ್ರೆ, ಇಂಡಿಯಾದಿಂದ ಅಮೆರಿಕಕ್ಕೆ ಬರುವುದು ಜಾಸ್ತಿ ಇದೆಯಾ, ಅಮೆರಿಕದಿಂದ ಇಂಡಿಯಾಗೆ ಸುರಿಯೋದು ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಸರ್ ಮೇಲ್ನೋಟಕ್ಕೆ. ಇದು ಟ್ಯಾಕ್ಸನ್ನು ಭಾರತ ಇಳಿಸಿದ್ಯಾ ಇಲ್ಲಿವರೆಗೂ, ಅದು ನಮಗೊಂದು ಕ್ಲಾರಿಟಿ ಬೇಕಾಗುತ್ತೆ. ರಷ್ಯಾದಿಂದ ತೈಲ ಖರೀದಿ ಭಾರತ ಮಾಡ್ತಾ ಇಲ್ವಾ, ಮಾಡಿದ್ರೆ ಕಡಿಮೆ ಮಾಡುತ್ತಾ, ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಮಗೆ ಸಿಗ್ತಾ ಇಲ್ಲ. ವೆನಿಜುವೆಲಾದಿಂದ ತೈಲ ಖರೀದಿ ಮಾಡಬೇಕು ಅಂತ ಟ್ರಂಪ್ ಯಾವುದೋ ಒಂದು ಬೆತ್ತ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಹೇಳಿದ್ದಕ್ಕೆ ಮಾತಿಗೆ ಭಾರತ ಬಾಗುತ್ತಾ ತಲೆಬಾಗಲ್ವಾ, ಈ ಪ್ರಶ್ನೆ ಇದೆ. ಇಂಧನ, ಕಲ್ಲಿದ್ದು, ತಂತ್ರಜ್ಞಾನ, ಕೃಷಿ ಅನೇಕ ಸರಕನ್ನು ಭಾರತ ಅಮೆರಿಕದಿಂದ ಕೊಳ್ಳಲಿಕ್ಕೆ ಒಪ್ಪುತ್ತಾ? ಇಂಧನವೋ, ಕಲ್ಲಿದ್ದಲೋ, ತಂತ್ರಜ್ಞಾನವೋ ಅಮೆರಿಕೆಯಿಂದ ಆಗಲೇ ಕೇಶವ್ ಸರ್ ಹೇಳ್ತಾ ಇದ್ರು, ಏನು ಕೊಂಡ್ಕೊಂಡ್ರು ಡಾಲರ್ ಆಗಿಬಿಟ್ಟಾಗ ನಮ್ಗೆ ದುಬಾರಿ ಆಗುತ್ತಪ್ಪ, ನಮ್ಮದು ಆ ಚೌಕಾಶಿ ಭಾಳ ಕಷ್ಟ ಆಗಿಬಿಡುತ್ತೆ, ಬೇರೆ ದೇಶಕ್ಕೆ ಕಡಿಮೆ ಸಿಗ್ತಿದೆ, ನಾನು ಯಾಕಲ್ಲಿ ಹೋಗಲಿ ಅಂತ ಹೇಳಿ. ಸೊ ಇದರಿಂದ ನಮ್ಗೆ ಅಮೆರಿಕೆಯಿಂದ ಬರೋದು ಜಾಸ್ತಿ ಇದೆಯಾ, ನಾವು ಕಳ್ಕೊಳ್ಳೋದು ಜಾಸ್ತಿ, ಒಂದು ಪ್ರಶ್ನೆ ಬರುತ್ತೆ. ಬಟ್ ಸಾಫ್ಟ್ವೇರು, ಉದ್ಯೋಗ, ಟೆಕ್ನಾಲಜಿ ಈ ಕಾಲಘಟ್ಟದಲ್ಲಿ ಭಾರತೀಯ ಉದ್ಯೋಗ ವಲಯ ಇದೆಯಲ್ಲ, ಅದು ಅಮೆರಿಕ ಮೇಲಿನ ಅವಲಂಬನೆ ಜಾಸ್ತಿ ಇರೋ ಕಾಲಘಟ್ಟದಲ್ಲಿ ನಾವು ಇದೀವ ಈಗಲೂ ಅಂತ. ಇದು ಹಲವಾರು ಪ್ರಶ್ನೆಗಳು ಇವೆ ನಿಮ್ಮ ಒಂದೇ ಇದರಲ್ಲಿ. ಫಸ್ಟ್ ರಷ್ಯನ್ ಆಯಿಲ್ನೇ ತಗೊಂಡ್ಬಿಡೋಣ. ಇನ್ಫ್ಯಾಕ್ಟ್ ಟ್ರಂಪ್ ಹೇಳಿದ್ದು ಒಂದು 3-4 ತಿಂಗಳ ಹಿಂದೆನೆ ರಷ್ಯನ್ ಆಯಿಲ್ ಅನ್ನ ತಗೋತಾ ಇಲ್ಲ ಅಂತ ನನಗೆ ಮೋದಿ ಹೇಳಿದ್ದಾರೆ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅದು ಎಷ್ಟು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ, ಅನಂತರ ಸಹ ಇಂಡಿಯಾ ಏನು ನಿಲ್ಲಿಸಲಿಲ್ಲ. ಇನ್ಫ್ಯಾಕ್ಟ್ ಅಕ್ಟೋಬರ್ ನವೆಂಬರ್ ನಲ್ಲಿ ಇಂಡಿಯಾ ಪ್ರತಿ ದಿನಕ್ಕೆ 2 ಮಿಲಿಯನ್ ಬ್ಯಾರೆಲ್ ರಷ್ಯನ್ ಕ್ರೂಡ್ ಆಯಿಲ್ ಅನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ರು. ಡಿಸೆಂಬರ್ ನಲ್ಲೂ ಸಹ ಅದು 2 ಮಿಲಿಯನ್ ಬ್ಯಾರೆಲ್ ಪರ್ ಡೇ ನಡೀತು. ಜನವರಿನಲ್ಲಿ ಇನ್ಫ್ಯಾಕ್ಟ್ ಜನವರಿ 20 ತನಕ ಮಾತ್ರ ನನ್ನ ಹತ್ರ ಡಾಟಾ ಇರೋದು. ಅಲ್ಲಿವರೆಗೆ ಪ್ರತಿದಿನ ಜನವರಿನಲ್ಲಿ ಇಂಡಿಯಾ ತಗೊಂಡದ್ದು 1.2 ಮಿಲಿಯನ್ ಬ್ಯಾರೆಲ್ಸ್ ಅಂತ ಹೇಳಿದ್ರೆ ಎಷ್ಟು, ಒಂದು 0.8 ಮಿಲಿಯನ್ ಅಂದ್ರೆ 8 ಲಕ್ಷ ಬ್ಯಾರೆಲ್ ಕಡಿಮೆ ಆಯಿತು. ಅಂದ್ರೆ ಜನವರಿನಲ್ಲಿ ಕಡಿಮೆ ಆಗಿರೋದಂತೂ ನಿಜ, ಅದನ್ನ ನಾವು ಒಪ್ಕೋಬೇಕು ಆಯ್ತಾ. ಮೊನ್ನೆ ಇದು ಸೋಮವಾರ ಟ್ರಂಪ್ ಟ್ವೀಟ್ ಮಾಡ್ತಾ ಹೇಳಿದ್ದು ರಷ್ಯಾದಿಂದ ಏನು ಆಯಿಲ್ ತಗೊಳ್ಳೋದಿಲ್ಲ ಅಂತ ಮೋದಿ ಹೇಳಿದ್ದಾರೆ ಅಂತ. ಆದ್ರೆ ನಿಂತಿಲ್ಲ ಅನ್ನೋದನ್ನ ಜನವರಿ ಇದು ನಾವು ನೋಡ್ತೀವಿ. ಮತ್ತೆ ಅದ ಕಡಿಮೆ ಆಗಿರೋದಂತೂ ನಿಜ. ಇದಕ್ಕೆ ಕಾರಣ ಒಂದೇ ಒಂದು ಕಾರಣ, ವೆನಿಜುವೆಲಾ ಆಯಿಲ್ ಇದೆಯಲ್ಲ, ಅದನ್ನ ಟ್ರಂಪ್ ಅದನ್ನ ಬೆತ್ತ ಹಿಡ್ಕೊಂಡು ನಮ್ಮನ್ನ ಬೆದರಿಸಬೇಕಾಗಿಲ್ಲ. ಅಲ್ಲೇನಾಗಿದೆ, ವೆನಿಜುವೆಲಾ ಆಯಿಲ್ದು ಆ ಒಂದು ಟ್ರಂಪ್ಗೂ ಅದು ಒಂದು ರೀತಿ ಬಿಸಿ ತುಪ್ಪ ಆಗಿದೆ, ಮತ್ತೆ ನಮಗೆ ಅದರಲ್ಲಿ ಲಾಭ ಇದೆ. ವೆನಿಜುವೆಲಾದ ಆಯಿಲ್ ಅದು ನೋಡಿ ಬೇರೆ ಗಲ್ಫ್ ಅಥವಾ ರಷ್ಯನ್ ಆಯಿಲ್ ಅಥವಾ ಈವನ್ ಅಮೆರಿಕನ್ ಆಯಿಲ್ ತರನೇ ಅದು ಲೈಟ್ ಅಲ್ಲ, ಬಹಳ ಹೆವಿ ಆಯಿಲ್. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ, ಪ್ರೋಸೆಸ್ ಮಾಡೋದು ಅದು ತುಂಬಾ ಶ್ರಮದಾಯಕ ಮತ್ತೆ ವೆಚ್ಚದಾಯಕ. ಆ ಟೆಕ್ನಾಲಜಿ ಇದುವರೆಗಿರೋದು ಅಮೆರಿಕ, ಚೈನಾ ಮತ್ತು ಇಂಡಿಯಾದಲ್ಲಿ ಮಾತ್ರ. ಅಮೆರಿಕನ್ ಕಂಪನಿಗಳು ಟ್ರಂಪ್ ಎಷ್ಟೇ ಪುಸಲಾಯಿಸಿದ್ರು, ಎಕ್ಸಾನ್ ಮೊಬಿಲ್, ಕೊನಾಕೋ, ಫಿಲಿಪ್ಸ್ ಅವು ಯಾವುದೂ ಇಲ್ಲಿಗೆ ಹೋಗ್ತಾ ಇಲ್ಲ. ಚೈನಾನ ಹೋಗೋದಕ್ಕೆ ಇನ್ನು ಅಲ್ಲಿ ಓಡಿಸ್ಬಿಟ್ಟಿದ್ದಾರೆ, ಮತ್ತೆ ಬರೋದಕ್ಕೆ ಅಮೆರಿಕ ಬಿಡೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಇಂಡಿಯಾನೇ. ಇನ್ಫ್ಯಾಕ್ಟ್ ಡಿಸೆಂಬರ್ ನಲ್ಲಿ ವೆನಿಜುವೆಲಾದ ಒಂದು ಶಾಡೋ ಫ್ಲೀಟ್ ನಲ್ಲಿ ಅವರು ಆಯಿಲ್ ನ ಸಪ್ಲೈ ಮಾಡ್ತಿದ್ರಲ್ಲ, ಅದನ್ನೆಲ್ಲ ಅಮೆರಿಕ ತಡೆದ ಮೇಲೆ ಅಲ್ಲಿ ಉತ್ಪಾದನೆಗೆ ಪ್ರತಿದಿನಕ್ಕೆ 1 lakh ಅರೌಂಡ್ 1 lakh ಬ್ಯಾರಲ್ಸ್ ಆಫ್ ಆಯಿಲ್ ಉತ್ಪಾದನೆ ಆಗ್ತಾ ಸ್ಟಾಕ್ ತುಂಬೋಗಿದೆ ಇಲ್ಲಿ ವೆನಿಜುವೆಲಾದಲ್ಲಿ. ಅದನ್ನ ಕ್ಲಿಯರ್ ಮಾಡ್ಲೇಬೇಕು. ಅದಕ್ಕೆ ಅಮೆರಿಕ ಟ್ರಂಪ್ ಕಾಣ್ತಾ ಇರೋದು ಇಂಡಿಯಾನೇ. ಹೀಗಾಗಿ ಆ ವೆನಿಜುವೆಲಲ್ ಆಯಿಲ್ ಅನ್ನ ಪ್ರೋಸೆಸ್ ಮಾಡುವಂತ ಟೆಕ್ನಾಲಜಿ ಇಂಡಿಯಾದಲ್ಲಿ ಇರೋದ್ರಿಂದ ಮತ್ತೆ ಇದು ಆಕ್ಚುಲಿ ಅದನ್ನ ಇಂಡಿಯಾಗೆ ಕಡಿಮೆ, ರಷ್ಯನ್ ಆಯಿಲ್ಗಿಂತಲೂ ಕಡಿಮೆ ಕೊಡೋ ಸಾಧ್ಯತೆ ಇರೋದ್ರಿಂದ ಇಂಡಿಯಾ ಅದನ್ನ ತಗೋಬಹುದು. ಯಾಕಂದ್ರೆ ಜೈಶಂಕರ್ 3.5 ವರ್ಷಗಳ ಹಿಂದೆ ಬ್ರಾಟಿಸ್ಲಾವಾದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ನನಗೆ ನನ್ನ ಜನರ ಆದಾಯ $2,000 ಪರ್ ಆನಮ್ ಪರ್ ಕ್ಯಾಪಿಟಲ್ ಇನ್ಕಮ್, ನನಗೆ ಎಲ್ಲಿ ಕಡಿಮೆ ಆಯಿಲ್ ಸಿಗುತ್ತೋ ಅಲ್ಲಿ ತಗೋತೀನಿ ಅಂತ. ರಷ್ಯಾದಲ್ಲಿ ಕಡಿಮೆ ಸಿಕ್ಕಿದಾಗ ತಗೊಂಡ್ವಿ, ವೆನಿಜುವೆಲಲ್ ಸಿಗೋದ್ರೆ ನಾವು ಖಂಡಿತ ಅಲ್ಲಿ ತಗೋತೀವಿ, ಅದ್ರಲ್ಲಿ ಏನೂ ತೊಂದರೆ ಇಲ್ಲ. ಅಮೆರಿಕದ ಒತ್ತಾಯ ಬೇಕಾಗಿಲ್ಲ ನಮಗೆ, ಅದು ವಿಲ್ ಗೆಟ್ ಫ್ರಮ್ ವೆನಿಜುವೆಲಾ ಆಲ್ಸೋ. ಇಷ್ಟು. ಸೊ ಈಗ ಅದು ರಷ್ಯನ್ ಆಯಿಲ್. ಮತ್ತೆ ನೆಕ್ಸ್ಟ್ ಏನೋ ನೀವು ಕೇಳಿದ್ರಲ್ಲ, ಬೇರೆ ಬೇರೆ ಪ್ರಶ್ನೆ ಮರ್ತೇ ಹೋಗೋಗಲ್ಲ. ಅಂದ್ರೆ ಈಗ ಅಲ್ಲಿ ಏನಾಗುತ್ತೆ ಗೊತ್ತಾ ಸರ್, ನಮಗೆ ಈ ಚೈನಾ ಮತ್ತು ಇಂಡಿಯಾ ಹಾಗೂ ಈ ತರ ಅಮೆರಿಕದ ಈ ಕಥೆ ಇದೆಯಲ್ಲ, ಇಂಧನವನ್ನೋ, ಕಲ್ಲಿದ್ದಲನ್ನೋ, ತಂತ್ರಜ್ಞಾನವನ್ನೋ, ಕೃಷಿಯನ್ನೋ, ಅದರ ಸರಕನ್ನೋ ನಾವು ಭಾರತಕ್ಕೆ ಈ ಥರ ಆಮದು ಮಾಡಿಕೊಳ್ಬೇಕು ಅಮೆರಿಕದಿಂದ ಅಂತ ನಾವು ಹೇಳಿಬಿಟ್ರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಲ್ಲಿದ್ದಲೋ ಇನ್ನೊಂದೋ ಮತ್ತೊಂದೋ ನಾವು ಆಲ್ರೆಡಿ ಯಾರೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದೀವೋ ಅದು ನಮಗೆ ಸ್ವಲ್ಪ ಅನುಕೂಲಕರವಾಗಿದೆ. ಈಗ ಅಮೆರಿಕದಿಂದ ಏನು ಬಂದರೂ ದುಬಾರಿ ಅನ್ನೋ ಕಾಲಘಟ್ಟದಲ್ಲಿ ಇದು ಒಂದು ಭಾಗ. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಮೆರಿಕ ಮೇಲೆ ಡಿಪೆಂಡ್ ಆಗಿದ್ದಾರಲ್ಲ, ಯಾವ ಜಾಸ್ತಿ ತೂಕ ಇದರಲ್ಲಿ, ಯಾವುದ್ರಲ್ಲಿ ಜಾಸ್ತಿ ನಮ್ಗೆ ನಷ್ಟ ಆಗುತ್ತೆ ಅಂತ?
ಇನ್ಫ್ಯಾಕ್ಟ್ ಕಲ್ಲಿದ್ದಲನ್ನ ತಗೊಂಡ್ರೆ, ಕೋಲ್ ತಗೊಂಡ್ರೆ, ನಾವು ಆಕ್ಚುಲಿ ನಮ್ಮಲ್ಲಿ ಕೋಲ್ ಇದೆ, ಅದನ್ನ ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಇಂಡೋನೇಷ್ಯಾದಿಂದೆಲ್ಲ ತಗೋತಾ ಇದೀವಿ ನಾವು, ಕಜಾಕ್ಸ್ತಾನ್ ತಗೋತಾ ಇದೀವಿ. ಹಾಗಿರುವಾಗ ಅಮೆರಿಕಾದಿಂದ ಸಸ್ತಾಗಿ ಸಿಗೋ ಸಾಧ್ಯತೆ ಇದ್ರೆ ಮಾತ್ರ, ಅಂದ್ರೆ ಪ್ರೈಸ್ ಕಂಪೇರ್ ಮಾಡಿ ಇಂಡಿಯಾ ತಗೋಬಹುದು, ಅದ್ರಲ್ಲಿ ಏನು ತೊಂದರೆನಿಲ್ಲ. ಆದ್ರೆ ಸಾಫ್ಟ್ವೇರ್ ಇದೆಯಲ್ಲ, ನಮ್ಮ ಜನಕ್ಕೆ ಹೆಚ್ಚಂದ್ರೆ ಒಂದು ರೀತಿಯ ಉದ್ಯೋಗ ಅವಕಾಶಗಳು ಇಂಡಿಯಾದ ಹೊರತಾಗಿ ಸಿಗ್ತಾ ಇರೋದು ಅಮೆರಿಕಾದಲ್ಲಿ. ಈ ಕಾರಣಕ್ಕಾಗಿ ಅದು ಮತ್ತೆ ಅವರು ಅಲ್ಲಿ ಹೋಗಿ ಕೆಲಸ ಮಾಡಿ ಕಳಿಸುವಂತ ರೆಮಿಟೆನ್ಸ್ ಇದೆಯಲ್ಲ ಡಾಲರ್ ನಲ್ಲಿ, ಅದು ಸಹ ನಮ್ದು ಡಾಲರ್ ಸಂಗ್ರಹಕ್ಕೆ ಕಾಂಟ್ರಿಬ್ಯೂಟ್ ಆಗ್ತದೆ. ಈಗ ಅದು ಆಕ್ಚುಲಿ ಅದನ್ನ ನಾವು ನಮಗೆ ಲಾಭನೇ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ, ಇನ್ಫ್ಯಾಕ್ಟ್ ಪಿಯೂಷ್ ಗೋಯಲ್ ಮತ್ತೆ ಹೇಳಿದ್ದಾರೆ, ಈ ಅಗ್ರಿಮೆಂಟ್ ಏನ್ ಮಾತುಕತೆ ಬಂದಿದೆ ಈಗ, ನಮ್ಮ ಡೈರಿ ಮತ್ತೆ ಅಗ್ರಿಕಲ್ಚರ್ ಫೀಲ್ಡ್ ಇದೆಯಲ್ಲ, ಅದರ ನಮ್ಮ ಹಿತಾಸಕ್ತಿಗಳನ್ನ ನಾವು ಸುರಕ್ಷಿತವಾಗಿ ಇಟ್ಟಿದ್ದೀವಿ ಅಂತ, ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕ್ಷೇತ್ರ ಯೋಚನೆ ಮಾಡಬೇಕಾಗಿಲ್ಲ. ನೆಕ್ಸ್ಟ್ 18% ನಮಗೆ ಟ್ಯಾಕ್ಸ್ ಆಗ್ತೀವಿ ಅಂತ ಅಮೆರಿಕ ಹೇಳ್ತದಲ್ಲ. ಇನ್ಫ್ಯಾಕ್ಟ್ ರೈಸ್ ವಿಷಯದಲ್ಲಿ ನಮಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಥೈಲ್ಯಾಂಡ್ ಮತ್ತೆ ವಿಯೆಟ್ನಾಂ. ಥೈಲ್ಯಾಂಡ್ ಅವೆರಡೂ ದೇಶಗಳ ಮೇಲೆ ಅಮೆರಿಕ ಹಾಕಿರೋದು 20% ಟ್ಯಾರಿಫ್, ನಮಗಿಂತ 2% ಜಾಸ್ತಿ. ನಮಗೆ ನೋಡಿ ಇಂಡಿಯನ್ ಹಾರ್ವೆಸ್ಟ್ ಸೀಸನ್ ಈ ಸಲ ಬಂಪರ್ ಕ್ರಾಪ್ ಬರ್ತದಂತೆ, ಅಕ್ಕಿ ಅದು ಭತ್ತ ನಮ್ದು 139 ಮಿಲಿಯನ್ ಟನ್ಸ್. ಹೀಗಾಗಿ ನಾವು ಥಾಯ್ ಮತ್ತೆ ವಿಯೆಟ್ನಾಮೀಸ್ ಅಕ್ಕಿಯನ್ನ ಬಿಟ್ಟು ಅಮೆರಿಕಾದವರು ನಮ್ಮ ಅಕ್ಕಿಯನ್ನ ಜಾಸ್ತಿ ತಗೊಳ್ಳೋ ಸಾಧ್ಯತೆ ಇದೆ. ಈಗ ಹಲವಾರು ವಿಷಯದಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಸರ್ ಇದು. ಫೈನ್. ಕೇಶವ್ ಸರ್ ಫೈನಲ್ ಕ್ವಶನ್ ಸರ್ ನಾನು ನಿಮಗೆ, ಈಗ ಅಮೆರಿಕ ಎಲ್ಲಿಯಾದರೂ ನಾನು ನಿಮಗೆ ಮೊಟ್ಟೆ ಕೊಡ್ತೀನಿ, ನಿಮ್ಮಿಂದ ನಾನು ಮೊಟ್ಟೆ ತಗೊಳ್ತೀನಿ, ನನ್ನಿಂದ ನೀವು ಕೋಳಿ ತಗೊಳ್ಳಿ ಅಂತ ಏನಾದರೂ ಆ ಥರದ ಡೀಲ್ ಕಾಣಿಸ್ತಾ ಇದೆಯಾ ಸರ್ ಇದರಲ್ಲಿ? ಅವ್ರು ಹೇಳ್ತಾರೆ, ಅವ್ರು ಯಾಕಂದ್ರೆ ಭಾರತ ಸರ್ಕಾರ ಹಂಗೆಲ್ಲ ಮಾಡೋದಿದ್ರೆ ಬಹಳ ಹಿಂದೆನೆ ಮಾಡಿರ್ತಾ ಇತ್ತು. ಸದೃಢವಾಗಿ